ಶಿಯರ್ ಟೈಮ್ಸ್ ಪತ್ರಿಕೆಗೆ ನನ್ನ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಈ ದೇಶದಲ್ಲಿ ಮಹಿಳೆಯ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಮತ್ತು ಈ ಆಧುನಿಕ ಜಗತ್ತಿನಲ್ಲಿ 21ನೇ ಸೆಂಚುರಿಯಲ್ಲಿ, ಶತಮಾನದಲ್ಲಿ ಅವಳ ಎದುರಿಗಿರುವ ಸವಾಲುಗಳು, ಈ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. 21ನೇ ಶತಮಾನದ ಮಹಿಳೆಯ ಮುಂದಿರುವ ಸವಾಲುಗಳು ಇದು ಇಡೀ ಇಂಡಿಯಾ ದೇಶದ ಜನ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಜನ ಆಲೋಚನೆ ಮಾಡುವಂಥ ಸಂದರ್ಭ ಈಗ ಬಂದಿದೆ. ಅವಳು ಅವಿದ್ಯಾವಂತಳಾಗಿದ್ದಾಗ, ವಿದ್ಯೆಯನ್ನೇ ಕಲಿಯದೇ ಇದ್ದಾಗ ಒಂದು ರೀತಿಯ ಶೋಷಣೆ ಇತ್ತು. ಇವತ್ತು ವಿದ್ಯಾವಂತಳಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಔದ್ಯೋಗಿಕವಾಗಿ ಇಷ್ಟೆಲ್ಲ ಮುಂದುವರೆದರೂ ಕೂಡ ಅವಳು ನಾನಾ ರೀತಿಯ ಹಿಂಸೆಯನ್ನು ಅನುಭವಿಸ್ತಾ ಇರೋದರ ಹಿಂದೆ ನಮ್ಮ ದೇಶದ ಜನಗಳು ಹೆಣ್ಣನ್ನು ಯಾವ ರೀತಿ ನೋಡ್ತಾ ಬರ್ತಾ ಇದ್ದಾರೆ, ಅವಳನ್ನು ಹೇಗೆ ಕೀಳಾಗಿ ಕಾಣ್ತಾರೆ, ಹೆಣ್ಣು ಹುಟ್ಟಿದರೆ ನಮಗೆ ಬಹಳ ತೊಂದರೆ, ಮನೆಹಾಳು ಅನ್ನುವಂಥ ಭಾವನೆ ಇದೆ. ಇದು ಹೆಣ್ಣಿನ ಮುಂದಿರುವ ಸವಾಲುಗಳು ಅನ್ನೋದನ್ನು ನಾವು ಇವತ್ತು ನೆನಪಿಟ್ಕೋಬೇಕಾಗಿದೆ. ಆ ಒಂದು ಜಾಡನ್ನು ಹಿಡಿದು ನಾವು ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕಾಗಿದೆ. ವರದಕ್ಷಿಣೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಮದುವೆ ಮಾಡಿದಾಗ ಕೂಡ ಹೆಣ್ಣನ್ನು ಹುಟ್ಟಿದಾಗಿನಿಂದಲೇ ಚಿಂತೆ ಶುರುವಾಗುತ್ತೆ ತಂದೆ ತಾಯಿಗಳಿಗೆ. ಹೆಣ್ಣನ್ನು ಹೆತ್ತಿದ್ದೇ ದೊಡ್ಡ ತಪ್ಪೇನೋ ಅನ್ನುವಂಥ ರೀತಿಯಲ್ಲಿ ಇವತ್ತು ಎಷ್ಟೋ ಜನ ನಾನಾ ರೀತಿಯಲ್ಲಿ ಹೆಣ್ಣುಮಗಳನ್ನು ಗರ್ಭದಲ್ಲೇ ನಾಶ ಮಾಡುವಂಥದ್ದು, ಭ್ರೂಣ ಹತ್ಯೆ, ನಂತರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಳಿಗೆ ಹಿಂಸೆ ಕೊಡುವಂಥದ್ದು, ಹೀಗೆ ಹೆಣ್ಣು ಸಂತಾನವನ್ನೇ ಅಳಿಸಿ ಹಾಕುವಂಥ ಒಂದು ಪ್ರವೃತ್ತಿ ಯಾಕೆ ನಡೀತಾ ಇದೆ ಅಂದರೆ, ಹೆಣ್ಣಿನ ಬಗ್ಗೆ ಇರುವಂಥ ಮನೋಭಾವನೆ ಬದಲಾವಣೆ ಆಗಬೇಕಾಗಿದೆ. ಅದನ್ನು ನಾವೆಲ್ಲರ ಕೂಡ ಚಿಂತನೆ ಮಾಡಬೇಕಾಗಿದೆ. ನಲ್ಮೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನದ ತರಗತಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಪದ್ಯಭಾಗ 4 ಶ್ರೀಮತಿ BT ಲಲಿತಾ ನಾಯಕ್ ಅವರು ಬರೆದಿರ್ತಕ್ಕಂತಹ ಭರವಸೆ ಎನ್ನುವ ಪದ್ಯಭಾಗವನ್ನು ನಾವು ಇವತ್ತು ದಿವಸ ತಿಳ್ಕೊಳ್ಳೋಣ ಮಕ್ಕಳೇ. ಭರವಸೆ ಅಂತಂದ್ರೆ ಒಂದು ನಂಬಿಕೆ ಅಂತೇಳಿ, ಒಂದು ಆಶಾವಾದ ಅನ್ನುವ ವಿಚಾರವು ಕೂಡ ಬರುವಂಥದ್ದು. ಇಲ್ಲಿ BT ಲಲಿತಾ ನಾಯಕ್ ಅವರು ಇವತ್ತಿನ ಮನುಷ್ಯ ಯಾವ ರೀತಿಯಾಗಿ ಈ ಸ್ವಾರ್ಥದ ಜೀವನವನ್ನ ನಡೆಸ್ತಾ ಇದ್ದಾನೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತುತ ಪದ್ಯಭಾಗದಲ್ಲಿ ಪ್ರಕೃತಿಯ ಒಂದು ವಿಸ್ಮಯದೊಂದಿಗೆ ಹೋಲಿಕೆ ಮಾಡಿ ನಮಗೆ ತಿಳಿಸಿದ್ದಾರೆ ಮಕ್ಕಳೇ. ಇವತ್ತು ಮನುಷ್ಯ ನಾವೆಲ್ಲರೂ ಕೂಡ ನಾಳಿನ ನಂಬಿಕೆಯಲ್ಲಿಯೇ ನಾವು ಬದುಕನ್ನ ಸಾಗಿಸ್ತಾ ಇದ್ದೀವಿ. ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಮನುಷ್ಯನ ಒಂದು ನಾಳಿನ ಒಂದು ಏನು ವಿಚಾರಗಳನ್ನು ನಾವು ಯೋಚನೆ ಮಾಡಿ ಮುಂದಿನದನ್ನ ನಾವು ನೆನಪು ಮಾಡ್ಕೊಳ್ತಾನೆ ಬದುಕನ್ನ ಸಾಗಿಸ್ತಾ ಇದ್ದೀವಿ. ನಾವು ನಾಳೆ ಬದುಕುವ ವಿಶ್ವಾಸದಲ್ಲಿ, ನಾಳಿನ ಒಂದು ಯೋಚನೆಯಲ್ಲಿ ಇವತ್ತು ನಾವು ನಾಳಿನ ಬದುಕಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಭರವಸೆಯಿಂದ ಅಂತ. ಹಾಗೆಯೇ ನಮ್ಮ ಮನೆಯ ಮುಂದೆ ಒಂದು ನಾಯಿ ಇರೋದ್ರಿಂದ ನಾವು ರಾತ್ರಿಯ ಸಮಯದಲ್ಲಿ ಆ ಒಂದು ನಾಯಿಯ ಮೇಲೆ ಇರ್ತಕ್ಕಂತಹ ನಂಬಿಕೆಯಿಂದ ನಾವು ಒಂದು ಮನೆಯನ್ನ ಕಾಯುತ್ತೆ ಇರ್ತಕ್ಕಂತಹ ಒಂದು ವಿಶ್ವಾಸದಿಂದ ನಾವು ರಾತ್ರಿ ಹೊತ್ತು ಆರಾಮಾಗಿ ನಾವು ನಿದ್ದೆಯನ್ನ ಮಾಡ್ತೀವಿ ಮಕ್ಕಳೇ. ಹಾಗೆ ಒಂದು ಬಸ್ಸಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಆರಾಮಾಗಿ ನಾವು ಸಂಚಾರವನ್ನ ಮಾಡ್ತೀವಿ ಅಂತಂದ್ರೆ ಆ ಬಸ್ನ ಒಂದು ಚಾಲಕನ ಮೇಲೆ ನಿಮಗೆ ಒಂದು ನಂಬಿಕೆ ಇರೋದ್ರಿಂದ ನಾವು ಬಸ್ಸನ್ನ ಹತ್ತುತ್ತೀವಿ ಮತ್ತು ಪ್ರಯಾಣವನ್ನ ಮಾಡ್ತೀವಿ ಮಕ್ಕಳೇ. ಹಾಗೆಯೇ ಮತ್ತು ಮನುಷ್ಯ ನಾವೆಲ್ಲರೂ ಕೂಡ ಒಂದು ನಂಬಿಕೆ ವಿಶ್ವಾಸದಿಂದಲೇ ನಾವು ಬದುಕನ್ನ ಸಾಗಿಸ್ತಾ ಇದ್ದೀವಿ. ಅದನ್ನೇ ನಾವು ಭರವಸೆ ಅಂತೇಳಿ ನಾವು ಕರಿತೀವಿ ಮಕ್ಕಳೇ. ಪ್ರಸ್ತುತ ಏನು ಲೇಖಕಿಯಾಗಿರ್ತಕ್ಕಂತಹ
ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರೇ, ಇವರು ಕನ್ನಡ ಸಾಹಿತ್ಯ ಘಟ್ಟಗಳಲ್ಲಿ ನಾವು ಏನು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ ಅಂತ ಏನು ಕರಿತೀವಿ, ಈ ದಲಿತ ಸಾಹಿತ್ಯದಲ್ಲಿ ಸ್ತ್ರೀ ಸಂವೇದನೆಯ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅವರ ಅನೇಕ ಸಾಹಿತ್ಯದಲ್ಲಿ ಸ್ತ್ರೀ ಸಂವೇದನೆಯನ್ನ ನಾವು ಕಾಣೋದ್ರಿಂದ ಒಂದು ಹೆಣ್ಣು ಮಕ್ಕಳ ನೋವು, ಸಂಕಷ್ಟ, ದುಃಖ, ದುಮ್ಮಾನಗಳನ್ನ ಅವರ ಸಾಹಿತ್ಯದಲ್ಲಿ, ಬರಹದಲ್ಲಿ ನೋಡಿರೋದ್ರಿಂದ ಬಿ ಟಿ ಲಲಿತಾ ನಾಯಕ್ ಅವರು ಸಾಹಿತ್ಯದ ಒಂದು ದೃಷ್ಟಿಕೋನದಲ್ಲಿ ಅಗ್ರಗಣ್ಯರಾಗಿ ತುಂಬ ಓದುಗರಿಗೆ ಹತ್ತಿರ ಆಗ್ತಾರೆ ಮಕ್ಕಳೇ. ಹಾಗಾಗಿ ಅವರು ಬರೆದಿರ್ತಕ್ಕಂತಹ ಒಂದು ಭರವಸೆ ಪದ್ಯವೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂತಹ ಪದ್ಯ ಭಾಗ. ಅದನ್ನ ನಾವು ನೋಡೋದಕ್ಕಿಂತ, ಅರ್ಥ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನೋಡಿ, ಇಲ್ಲಿ ಬಿ ಟಿ ಲಲಿತಾ ನಾಯಕ್ ಅವರು 4/4/1945 ಇವರು ಜನಿಸ್ತಾರೆ. ಇವರ ಸ್ಥಳ ಯಾವುದು? ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯ. ಇವರ ಸ್ಥಳ ಯಾವುದು? ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದವರು. ಇವರು ಬರೆದಿರ್ತಕ್ಕಂಥ ಅನೇಕ ಕೃತಿಗಳು ಚಂದ್ರ ಪರಾಭವ, ಭಟ್ಟನ ಕನಸು, ನೆಲೆಬೆಲೆ, ನಮ್ರೂಪ್ಲಿ, ಹಬ್ಬ ಮತ್ತು ಬಲಿ, ಒಡಲ ಬೇಗೆ. ಹಾಗೆ ಇವರು ಬಂಡಾಯ ಮತ್ತು ಸ್ತ್ರೀ ಸಂವೇದನೆಯ ಒಂದು ಕವಿಯಾಗಿ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಸ್ತುತ ಏನು ಭರವಸೆ ಅಂತಕ್ಕಂತಹ ಪದ್ಯ ಭಾಗ ಇದೆ, ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರು ಬರೆದಿರ್ತಕ್ಕಂತಹ ಬಿದಿರು ಮೇಳೆ ಕಂಟೆಯಲ್ಲಿ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಮಗೆ ಪಠ್ಯಪುಸ್ತಕದಲ್ಲಿ ನಿಗದಿಪಡಿಸಿದರೆ ಮಕ್ಕಳೇ. ಪ್ರಸ್ತುತ ಪದ್ಯ ಭಾಗವನ್ನ ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರು ಬರೆದಿರ್ತಕ್ಕಂಥ ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಬಿದಿರು ಮೇಳೆ ಕಂಟೆಯಲ್ಲಿ ಅಂತೇಳಿ ಒಂದು ಕವನ ಸಂಕಲನ ಇದೆ. ಅದರಿಂದ ಸಾಹಿತಿಯಾಗಿ, ಪತ್ರಕರ್ತೆಯಾಗಿ, ರಾಜಕಾರಣಿಯಾಗಿ, ಹೋರಾಟಗಾರ್ತಿಯಾಗಿ, ಸಮಾಜ ಸೇವಕಿಯಾಗಿ, ತುಳಿತಕ್ಕೊಳಗಾದವರ ದನಿಯಾಗಿ ಲಲಿತಾ ನಾಯಕರ ಬಹುಮುಖಗಳು ಕನ್ನಡ ನಾಡಿನ ಜನರಿಗೆ ಚಿರಪರಿಚಿತ. ಇವರ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ತಂಗಲಿ ತಾಂಡ. ಇವರ ತಂದೆ ಶ್ರೀ ಬಾಲಾಜಿ ನಾಯಕ್ ಮತ್ತು ತಾಯಿ ಶ್ರೀಮತಿ ಗಂಗಾಬಾಯಿ. ಇವರ ಪತಿ ಶ್ರೀ ಚಂಪ್ಲಾ ನಾಯಕ್. ಬಿ ಟಿ ಲಲಿತಾ ನಾಯಕ್ ರವರಿಗೆ 3 ಜನ ಮಕ್ಕಳು. ಇವರ ಬಾಲ್ಯದ ಹೆಸರು ತುಚ್ಚಮ್ಮ, ಅರ್ಥ ತುಳಸಿ ಎಂದು. ಆದರೆ ಅರ್ಥ ತಿಳಿಯದ ಕೆಲವರು ಅದನ್ನು ಬಹು ತಾತ್ಸಾರದಿಂದ ನುಡಿಯುತ್ತಿದ್ದುದು ಇವರಿಗೆ ಬೇಸರ ತರಿಸಿತ್ತು. ಲಲಿತಾ ಎಂಬ ಹೆಸರು ಖಾಯಂ ಆದದ್ದು ಅವರಿಗೆ ಮದುವೆಯಾದ ಮೇಲೆಯೇ. ಲಲಿತಾರವರು ಶಾಸಕಿಯಾದ ವರ್ಷದ ಅವಧಿಯೊಳಗೆ ಅವರ ಪತಿ ನಾಯಕ್ ಇನ್ನಿಲ್ಲವಾದರು. ಆದರೂ ಎದೆಗುಂದದೆ ಇವರು ತಾನಂದುಕೊಂಡದ್ದನ್ನೆಲ್ಲ ಸಾಧಿಸುತ್ತಾ ಬದುಕಲ್ಲಿ ಒಂದೊಂದೇ ಮೆಟ್ಟಿಲನ್ನು ಏರಿ ಸಾಧಕ ಮಹಿಳೆಯಾದವರು. ಪ್ರೌಢಶಾಲಾ ಶಿಕ್ಷಣವನ್ನು ಮಾತ್ರ ಪಡೆದಿರುವ ಇವರು ತಮ್ಮ ಸಾಹಿತ್ಯ ಕೃಷಿಯಲ್ಲಿ ಸಾಕಷ್ಟು ಸಾಧನೆಗೈದವರೇ ಆಗಿದ್ದಾರೆ. ಹಿಂದಿ ಭಾಷೆಯಲ್ಲಿ ವಿಶಾರದ ಪದವಿಯನ್ನು ಸಹ ಇವರು ಪಡೆದುಕೊಂಡಿದ್ದಾರೆ. ಅಲ್ಲಿ ವಾತಾವರಣ, ಅಲ್ಲಿ ಕೊರಚ ಜನಾಂಗ ಇದ್ದರು, ಹರಿಜನರಿದ್ದರು, ಈ ನಮ್ಮ ಲಂಬಾಣಿಗಳಿದ್ದರು, ಅವ್ರ ನಡುವೆ ಆಗ್ತಿದ್ದಂಥ ಘಟನೆ ಅದನ್ನು ನಾನು ಗ್ರಹಿಸ್ತಾ ಇದ್ದೆ. ಇದರಿಂದ ನನಗನ್ಸತ್ತೆ ಬರವಣಿಗೆ ಒಂದು ಮುಂದೆ ಬರೆಯೋದಕ್ಕೆ ಒಂದು ಇದು ಸಿಕ್ತೇನೋ, ಬೇಸ್ ತಳಪಾಯ ಸಿಕ್ತು ಅಂತ ಅನ್ಸುತ್ತೆ. ಆಮೇಲೆ ಕತೆ ಬಹಳ ಕೇಳ್ತಾ ಇದ್ದೆ ನಾನು. ನಮ್ಮ ಅಜ್ಜಿ ಹೇಳಿದ ಕತೆಗಳು ಇವತ್ತಿಗೂ ನೆನಪಿದೆ. ಅಜ್ಜ ಹೇಳ್ತಾ ಇದ್ರು, ಯಾರೇ ಇರಲಿ ನೀವೊಂದು ಕತೆ ಹೇಳಿ ಅಂತಿದ್ದೆ ನಾನು. ನಮ್ಮ ತಂದೆ ಹೇಳಿದ ಕತೆಗಳನ್ನ ನಾನು ದೀಪಾವಳಿ ಸಂಚಿಕೆಯಲ್ಲಿ ಬಂದದು. ಬಿ ಟಿ ಲಲಿತಾ ನಾಯಕ್ ಜೀವನ ಮತ್ತು ಸಾಹಿತ್ಯ ಎಂಬ ವಿಷಯವಾಗಿ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೊಬ್ಬರು ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಎಂದ ಮೇಲೆ ಇವರ ಬದುಕು ಎಷ್ಟು ಅಭ್ಯಾಸಯೋಗ್ಯ ಎಂಬುದು ಮನವರಿಕೆಯಾಗುತ್ತದೆ. ಬಿ ಟಿ ಲಲಿತಾ ನಾಯಕರ ಕಥೆ ಕಾದಂಬರಿಗಳು ಎಂಬ ವಿಷಯವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯೊಬ್ಬರು ಎಂಫಿಲ್ ಪದವಿಯನ್ನೂ ಸಹ ಪಡೆದುಕೊಂಡಿದ್ದಾರೆ. ರೇಡಿಯೋ ಪ್ರಸಾರಿತ ನಾಟಕ ಸಂಕಲನ ಚಂದ್ರಪರಾಭವ ಇವರ ಮೊದಲನೆಯ ಸಾಹಿತ್ಯ ಕೃತಿ. ಭಟ್ಟನ ಕನಸು ಮಕ್ಕಳ ಕಥಾ ಸಂಕಲನ, ನೆಲೆ ಬೆಲೆ ಸುಧಾ ವಾರಪತ್ರಿಕೆಯ ಬಹುಮಾನಿತ ಕಾದಂಬರಿ,
ಗತಿ ಕಾದಂಬರಿ, ಹಬ್ಬ ಮತ್ತು ಬಲಿ ಕಥಾ ಸಂಕಲನಗಳು, ನಮ್ರೂಪ್ಲಿ, ಇದೇ ಕೂಗು ಮತ್ತೆ ಮತ್ತೆ, ಸವಾಸೇರು ಎಂಬ ಕವನ ಸಂಕಲನಗಳು, ಒಡಲಬೇಗೆ ಆಯ್ದ ಕವನಗಳ ಸಂಕಲನ, ಬಿದಿರುಮೆಳೆ ಕಂಟಿಯಲ್ಲಿ 1983ರಿಂದ 97ರವರೆಗಿನ ಕವಿತೆಗಳು, ಬಿಟಿ ಲಲಿತಾ ನಾಯಕ್ ಚುಟುಕಗಳು, ಬಂಜಾರ ಹೆಜ್ಜೆ ಗುರುತು ಲೇಖನಗಳ ಸಂಗ್ರಹ, ಕೈ ಹಿಡಿದು ನಡೆಸೆನ್ನನು ಇವೆಲ್ಲ ಇವರ ಸಾಹಿತ್ಯ ಕೃತಿಗಳು. ಇವುಗಳಲ್ಲಿ ಹಲವಾರು ಕೃತಿಗಳು ಮರುಮುದ್ರಣ ಕಂಡಿವೆ. ಇವರ ಕಾದಂಬರಿ, ಕಥಾ ಸಂಕಲನಗಳು ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಿಗೆ ಪಠ್ಯಪುಸ್ತಕವಾಗಿವೆ. ಬಿಡಿ ಲೇಖನಗಳು, ಕವನಗಳು ಪಠ್ಯಪುಸ್ತಕಗಳಲ್ಲಿ ಸ್ಥಾನವನ್ನು ಪಡೆದಿವೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪಠ್ಯಪುಸ್ತಕಗಳಲ್ಲಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಗಳ ವಿವಿಧ ಆಂಥಾಲಜಿಗಳಲ್ಲಿ, ಪತ್ರಿಕೆಗಳಲ್ಲಿ, ಸ್ಮರಣ ಸಂಚಿಕೆಗಳಲ್ಲಿ ಇವರ ಬಿಡಿ ಲೇಖನಗಳು ಮತ್ತು ಕವನಗಳು ಸೇರ್ಪಡೆಯಾಗಿವೆ. ಮಹಿಳೆ ಅಂತರಂಗವನ್ನು ಶೋಧಿಸಿಕೊಳ್ಳುತ್ತಾ ಆ ಸಂದಿಗ್ಧತೆಯನ್ನು ಅಭಿವ್ಯಕ್ತಿಸಿದ ಇವರ ಕವನಗಳು ಸೂಕ್ಷ್ಮ ಮಹಿಳಾ ಸಂವೇದನೆಯಿಂದ ಕೂಡಿವೆ. ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ಆಕಾರ ಕೊರೆದು ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿದಿರಿ. ರತ್ನ ವಜ್ರವ ತೊಡಿಸಿ ಪಟ್ಟೆ ಪೀತಾಂಬರ ಉಡಿಸಿ ಚೆಲುವ ಚೆಲುವೆಯರ ಕೈಗೆ ಗದಾ ಪದ್ಮಗಳ ಹಿಡಿಸಿದಿರಿ. 10 ಕೈಗಳನ್ನು, ಹಲವಾರು ಮುಖಗಳನ್ನು, ಹಂದಿ ಆಮೆಗಳಂಥ ಅವತಾರ ಕಥೆಗಳನ್ನು ಬೆಚ್ಚಿ ಬೀಳಿಸುವಂತೆ ಹೆಣೆದು ಹಾಡಿದಿರಿ. ಗಂಧ ಕರ್ಪೂರ ಬತ್ತಿ ಹೊಗೆಯಿಂದ ನಮಗೆ ಮತ್ತು ಬರೆಸಿ ಮೋಕ್ಷ ಮುಕ್ತಿಗಳಂತ ಉಕ್ತಿ ಹೇಳಿದಿರಿ. ಜನ್ಮಾಂತರ ಕರ್ಮ ಹಣೆ ಬರಹಗಳ ಬೊಗಳೆ ಸಾರುತ್ತಾ ಹಸಿಯ ಮನದಲ್ಲಿ ಭಯದ ಬೀಜವ ಬಿತ್ತಿದಿರಿ. ಚಾಣಾಕ್ಷತನದಿಂದ ಮಣಿಸಿ ಕೈ ಮುಗಿಸಿದಿರಿ. ನರ ನರಗಳಲ್ಲಿ ಸ್ವರ್ಗ ಸ್ಥಾಪಿತ ವ್ಯವಸ್ಥೆಯನ್ನು ಧಿಕ್ಕರಿಸುವ ಮಾನಸಿಕ ಸಿದ್ಧತೆಯನ್ನು ಇವರ ಕವನಗಳು ಮಾಡಿಕೊಡುತ್ತವೆ. ಇವರು ಸಾಂಪ್ರದಾಯಿಕ ಮೂಢನಂಬಿಕೆಗಳ ಆಚರಣೆಯ ವಿರುದ್ಧ ದನಿ ಎತ್ತುತ್ತಾರೆ ಮತ್ತು ಲಿಂಗ ಸಮಾನತೆಯ ಪರ್ಯಾಯ ವ್ಯವಸ್ಥೆಗೆ ಹಂಬಲಿಸುತ್ತಾರೆ. ಲಂಕೇಶ್ ಪತ್ರಿಕೆಯ ವರದಿಗಳ ಮೂಲಕ ಇವರು ನಾಡ ಜನರ ಗಮನ ಸೆಳೆದರು. 6 ವರ್ಷಗಳ ಕಾಲ ಲಂಕೇಶ್ ಪತ್ರಿಕೆಗೆ ವರದಿಗಾರ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಮಕೃಷ್ಣ ಹೆಗಡೆ, ದೇವೇಗೌಡ ಮತ್ತು ನಜೀರ್ ಸಾಬ್ ಇವರುಗಳು ರಾಜಕೀಯಕ್ಕೆ ಇವರನ್ನು ಕರೆತಂದರು. 1986ರಿಂದ 92ರವರೆಗೆ ವಿಧಾನ ಪರಿಷತ್ ಸದಸ್ಯೆಯಾಗಿ ಸೇವೆ ಸಲ್ಲಿಸಿದರು. ನಂತರ 1994ರಲ್ಲಿ ದೇವದುರ್ಗ ಕ್ಷೇತ್ರದಿಂದ ಜನತೆ ಇವರನ್ನು ವಿಧಾನಸಭೆಗೆ ಆಯ್ಕೆ ಮಾಡಿದರು. ಆ ಸಂದರ್ಭದಲ್ಲಿ ಇವರು ಸಚಿವೆಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸೇವೆಗೈದರು. ರಾಜಕಾರಣ ಅನ್ನೋದು ಕೆಟ್ಟದು ಅಂತ ನಾನು ಭಾವಿಸಿಲ್ಲ. ಬಹಳ ಒಳ್ಳೆಯ ಒಂದು ಸೇವೆ ಮಾಡೋದಕ್ಕೆ ಒಳ್ಳೆಯ ಫಲವತ್ತಾದ ಜಾಗ. ಎಷ್ಟಂದರೆ ಬೆಳಿಗ್ಗೆ ಎದ್ದರೆ ಮನೆ ಹತ್ರ ಎಷ್ಟು ಜನ ಬರ್ತಾರೆ, ಎಷ್ಟು ನೋವು ಹೊತ್ಕೊಂಡ್ಬರ್ತಾರೆ, ಎಷ್ಟು ಆಶೆಗಳನ್ನು ತಗೊಂಡ್ಬರ್ತಾರೆ. ಅವರಿಗೆಲ್ಲ ನಾವು ಏನಾದ್ರು ಪ್ರತಿಯೊಬ್ಬ MLA, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ MLC ಸರಿಯಾದ ಪ್ರಾಮಾಣಿಕವಾದ ರೀತಿಯಲ್ಲಿ ಕೆಲಸ ಮಾಡಿದ್ದೆ ಆದರೆ ರಾಮರಾಜ್ಯ ಅಂತ ಏನು ಹೇಳ್ತಿದ್ರಲ್ಲ ಹಿಂದೆ, ಯಾವುದೋ ಒಂದು ಸ್ವರ್ಗಲೋಕ ಅಂತ, ಅಂಥ ರಾಮರಾಜ್ಯ ಸ್ವರ್ಗಲೋಕ ನಾವು ಕಂಡಿಲ್ಲ, ಇಲ್ಲೇ ಕಾಣಬಹುದು. ಇವರು ಸೇವೆ ಸಲ್ಲಿಸಿದ ಸಂಘ ಸಂಸ್ಥೆಗಳು, ಅಲಂಕರಿಸಿದ ಸ್ಥಾನಗಳು ಹಲವಾರು. ಅವುಗಳಲ್ಲಿ ಪ್ರಮುಖವಾದುವೆಂದರೆ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷೆ, ಕರ್ನಾಟಕ ರಾಜ್ಯ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷೆ, ನ್ಯಾಯಾಂಗ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷೆ, ಲಂಬಾಣಿ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆ ಪ್ರಸ್ತುತ ಪದ್ಯಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಹಾಗೆ ಈ ಭರವಸೆ ಪದ್ಯಭಾಗದಲ್ಲಿ ಕವಿ ಏನೆಲ್ಲ ಆಶಯವನ್ನ ಇಟ್ಕೊಂಡು ರಚನೆಯನ್ನ ಮಾಡಿದರೆ ನಾವು ಏನು ಆ ಪದ್ಯಭಾಗದಲ್ಲಿ ಕಾಣ್ತೀವಿ ಅಂತಕ್ಕಂಥ ಅಂಶವನ್ನ ನಾವು ಇಲ್ಲಿ ನೋಡೋಣ. ನೋಡಿ, ಜಗತ್ತಿನ ತಲ್ಲಣಗಳನ್ನು ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕೃತಿಯಲ್ಲಿ ಮಲ್ಲಿಗೆ ಹೂವು ಮತ್ತು ಕೋಗಿಲೆ ಇವರಿಬ್ಬರು ಕೂಡ ಮಾತಾಡುವಂಥದ್ದು, ಜಗತ್ತಿನ ಬಗ್ಗೆ ಒಂದು ತಲ್ಲಣಗಳ ಬಗ್ಗೆ ಮಾತಾಡುವಂತಹ ಕ್ರಿಯೆಯಲ್ಲಿ ನಮಗೆ ಇಡೀ ಒಂದು ವಿಶ್ವವ್ಯಾಪಿಯಾಗಿರ್ತಕ್ಕಂತಹ ವಿಚಾರವನ್ನ ಕವನದಲ್ಲಿ ನಮಗೆ ಶ್ರೀಮತಿ BT ಲಲಿತಾ ನಾಯಕ್ ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಲೋಕದಲ್ಲಿ ನಡೆಯುವ ಅನೇಕ ವಿಷಯ ಘಟನೆಗಳ ಬಗ್ಗೆ ಕೋಗಿಲೆಯ ಧ್ವನಿಯಲ್ಲಿ ನಿರಾಶೆಯನ್ನ ನಾವು ಇಲ್ಲಿ ಪಡಿಸಿದ್ದಾರೆ. ನಿರಾಶೆ ಭಾವ, ಹತಾಶ ಭಾವವನ್ನ ನಾವು ಕೋಗಿಲೆಯ ಧ್ವನಿಯಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಹಾಗೆ
ಮನುಷ್ಯನು ಇವತ್ತು ಬದುಕುವಂತಹ ರೀತಿ ರಿವಾಜುಗಳನ್ನ ನೋಡಿ ವಿಷಾದವನ್ನ ವ್ಯಕ್ತಪಡಿಸುವಂಥದ್ದು ಈ ಒಂದು ಕವನದಲ್ಲಿ ನಾವು ಕಾಣ್ತೀವಿ ಅನ್ನುವ ವಿಚಾರ. ಇಂದು ಮನುಷ್ಯ ಭ್ರಮೆಯಲ್ಲಿ ಜೀವಿಸ್ತಾ ಇದ್ದಾನೆ ಅಂತಕ್ಕಂಥ ವಿಚಾರವು ಕೂಡ ನಾವು ಕವನದಲ್ಲಿ ನೋಡ್ತೀವಿ ಮಕ್ಕಳೇ. ಮತ್ತೆ ಪರಿಸರವೇ ಮನುಷ್ಯನನ್ನ ಪ್ರೇಮದ ಹೊರತೆಯ ಮೂಲಕ ಬದಲಾಗುವಂತೆ ಮಾಡುವ ಶಕ್ತಿ ಇದೆ. ಒಂದು ನಿಸರ್ಗದತ್ತವಾಗಿ ಇರ್ತಕ್ಕಂಥ ನಿಸರ್ಗಕ್ಕೆ ಆ ಶಕ್ತಿ ಇದೆ ಅಂತ ಹೇಳಿ, ಪರಿಸರಕ್ಕೆ ಆ ಶಕ್ತಿ ಇದೆ. ನಾವು ಮನುಷ್ಯ ಪರಿಸರದ ಮೇಲೆ ಏನೇ ಗದ ಪ್ರಹಾರ ಮಾಡಿದ್ರೂ ಕೂಡ ಪರಿಸರ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳುತ್ತೆ, ತನ್ನನ್ನು ತಾನು ತೆಗೆದುಕೊಳ್ಳುತ್ತೆ. ಮನುಷ್ಯನನ್ನ ಬದಲಾಗುವಂತಹ ಒಂದು ಕ್ರಿಯೆಗೆ ಒಳಗಾಗುವಂತಹ ಮಾಡುವ ಶಕ್ತಿ ಯಾವುದಕ್ಕಿದೆ? ಪರಿಸರಕ್ಕಿದೆ ಅನ್ನುವ ಒಂದು ವಿಚಾರವನ್ನ ಪ್ರಸ್ತುತ ಕವನದಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಹಾಗೆ ಈ ಭರವಸೆ ಪದ್ಯ ಭಾಗದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥವನ್ನ ನಾವು ಗಮನಿಸೋಣ. ಅರುಹು, ಅರುಹು ಅಂದ್ರೆ ತಿಳಿಸು, ಅರುಹು ಅಂದ್ರೆ ತಿಳಿಸು. ಕೃತಕತೆ, ಕೃತಕತೆ ಅಂದ್ರೆ ಮೋಸ ಅಂತೇಳಿ, ವಂಚನೆ. ಜಾಲ ಅಂದ್ರೆ ಗುಂಪು, ಜಾಲ ಅಂದ್ರೆ ಗುಂಪು. ಭಿತ್ತಿ, ಭಿತ್ತಿ ಅಂದ್ರೆ ಗೋಡೆ, ಭಿತ್ತಿ ಅಂದ್ರೆ ಗೋಡೆ. ಹೊಂಗಣಿ, ಹೊನ್ನಿನ ಪ್ಲಸ್ ಗಣಿ, ಹೊಂಗಣಿ. ಗಾದಾಪಗಳಿಗೆ ಗಾದಾಪಗಳು ಆದೇಶ ಆಗುವಂತಹದ್ದು. ಹೊನ್ನಿನ ಪ್ಲಸ್ ಕಣಿ, ಚಿನ್ನದ ಗಣಿ ಅಂತ ಹೇಳಿ ಅರ್ಥ ಬರುತ್ತೆ. ಹಾಗೆ ಚಿತ್ತಾರ, ಚಿತ್ತಾರ ಅಂದ್ರೆ ಚಿತ್ರ, ಚಿತ್ತಾರ ಅಂದ್ರೆ ಚಿತ್ರ ಅಂತಕ್ಕಂಥ ಒಂದು ಅರ್ಥವನ್ನ ನಾವು ಕೊಡುತ್ತೆ ಅಂತೇಳಿ. ನಾವು ನೇರವಾಗಿ ಈ ಪದ್ಯಭಾಗಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಬಿ.ಟಿ. ಲಲಿತ ನಾಯಕ್ ಅವರ ಒಂದು ಪ್ರಸ್ತುತ ಕವನದಲ್ಲಿ ಏನು ಅಂಶಗಳನ್ನ ಅಡಗಿದೆ ಅಂತಕ್ಕಂತಹ ವಿಚಾರದ ಜೊತೆಗೇನೆ ಈ ಪದ್ಯ ಭಾಗವನ್ನು ನಾವು ಅಭ್ಯಾಸ ಮಾಡೋಣ ಮಕ್ಕಳೇ. ನೀವೆಲ್ಲರೂ ಕೂಡ ಪುಸ್ತಕ ಕೈಲಿಟ್ಕೊಂಡಿದ್ದೀರಾ. ಪುಟ ಸಂಖ್ಯೆ 105 ನೋಡಿ. ಪದ್ಯ ಭಾಗ 4 ಶ್ರೀಮತಿ ಬಿ.ಟಿ. ಲಲಿತ ನಾಯಕ್ ಅವರು ಬರೆದಿರ್ತಕ್ಕಂತಹ ಒಂದು ಪದ್ಯ ಭಾಗ ನೋಡಿ. ನಾನು ಈ ಪದ್ಯವನ್ನು ಒಮ್ಮೆ ಹಾಡ್ತೀನಿ ಮಕ್ಕಳೇ, ಅದಂತೆ ನೀವು ಕೂಡ ಉತ್ತಮವಾಗಿ ಹಾಡಿ ಅಂತೇಳಿ ನಾನು ಹೇಳ್ತಾ ನೋಡಿ, ನೋಡ್ಕೊಳ್ಳಿ ಪುಸ್ತಕವನ್ನ. ಅರಳಿ ಮಲ್ಲಿಗೆ ಮುಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿದರಳಗೊಂದು ಕುಕಿಲರಾಗ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿದರೊಳಗೊಂದು ಕುಕಿಲರಾಗ. ಬಳುಕಾಡಿ ಮಲ್ಲಿಗೆಯ ಕೋಗಿಲೆಯು ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೇ. ಬಾನ ಸಂಚಾರಿಣಿಯ ಅನುಭವದ ಹೊಂಗಣಿಯೇ ಲೋಕವಾರ್ತೆಯದೇನು ಅರುಹೇ. ಏನೆಂದು ಹಾಡಲಿ ನಾನು, ಏನು ಅರುಹಲಿ ಚೆಲುವೆ, ಬಣ್ಣ ಬೆಳಗಿನ ಮಾತನರಿಯೇ. ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು, ನೈಜತೆಗೆ ಇಲ್ಲ ಬೆಲೆಯೂ. ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ. ಬಿತ್ತಿಯಲ್ಲಿ ಬಿಡಿಸುವನು ಗಿಡ ಬಳ್ಳಿ ಚಿತ್ತಾರ, ಮರೆತೆ ಬಿಟ್ಟಿಹನು ಮಣ್ಣ ಸೊಗಡ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝೇಂಕಾರ, ಕವಿ ಕಲ್ಪನೆಯ ಗಾನಲಹರಿ. ನಲಗದಿರು ಇದ ಕೇಳಿ ಬರಡಲ್ಲ ಈ ಭುವಿಯು, ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿದರಳಗೊಂದು ಕುಕಿಲರಾಗ. ಬೆರೆಸಿದರಳಗೊಂದು ಕುಕಿಲರಾಗ, ಬೆರೆಸಿದರಳಗೊಂದು ಕುಕಿಲರಾಗ. ನೋಡಿ, ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಕವನ. ಶ್ರೀಮತಿ ಬಿ.ಟಿ. ಲಲಿತ ನಾಯಕ್ ಅವರು ದಲಿತ ಸಂವೇದನೆಯ ಮಹಿಳಾ ಸಾಹಿತಿಗಳಲ್ಲಿ ಬಹಳ ಅಗ್ರಗಣ್ಯರಾಗಿ ತನ್ನ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಮಕ್ಕಳೇ. ಇಲ್ಲಿ ಮುಖ್ಯವಾಗಿ ಒಂದು ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ಸುವಾಸನೆ ಭರಿತಾಗಿರ್ತಕ್ಕಂತಹ ಮಲ್ಲಿಗೆಯ ಹೂವು
ಮತ್ತೆ ಆ ಮಾಮರದ ರಂಬೆಯಲ್ಲಿ ಕೂತಿರ್ತಕ್ಕಂತಹ ಒಂದು ಕೋಗಿಲೆಯ ಧ್ವನಿ, ಎರಡೂ ಕೂಡ ಮಾತಾಡುವಂತಹ ಸಂಭಾಷಣೆಯನ್ನ ಇವತ್ತು ಜಗತ್ತು ಯಾವ ರೀತಿಯಾಗಿ ಇವತ್ತು ತನ್ನ ಪರಿಸರವನ್ನ ಬದಲಾವಣೆ ಮಾಡಿಕೊಳ್ತಾ ಇದೆ, ಹಾಗೆ ಮನುಷ್ಯ ಈ ಪರಿಸರವನ್ನು ಹೇಗೆ ಹಾಳು ಮಾಡ್ತಾ ಇದ್ದಾನೆ, ಒಂದು ಏನು ವಾಸ್ತವತೆಗೆ ಇವತ್ತು ಬೆಲೆ ಇಲ್ಲ ಅಂತಕ್ಕಂತಹ ಒಂದು ಎಲ್ಲವೂ ಕೂಡ ಏನಾಗಿದೆ, ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ನಿಸರ್ಗದತ್ತವಾಗಿ ಸಿಗ್ತಕ್ಕಂತಹ ಎಲ್ಲ ವಸ್ತುಗಳು ಕೂಡ ಇವತ್ತು ಮನುಷ್ಯನ ಒಂದು ಕೈಗೆ ಸಿಲುಕಿ ನಾಶ ಆಗ್ತಾ ಇದೆ. ಮತ್ತೆ ಅದರ ಮುಂದಿನ ಪೀಳಿಗೆಗೆ ನಾವು ಅದನ್ನ ನೈಸರ್ಗಿಕ ದತ್ತವಾಗಿ ಅದನ್ನ ಕೊಂಡ್ಕೊಂಡು ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇವೆಲ್ಲವನ್ನು ಕೂಡ ನನ್ನ ಪದ್ಯ ಭಾಗದಲ್ಲಿ ಹೇಳಿದ್ದಾರೆ. ಹಾಗೆ ಇವತ್ತು ಸಮಾಜದಲ್ಲಿ ಇವತ್ತು ಶೋಷಿತರ ಒಂದು ಪರವಾಗಿ ನಿಲ್ಲುವಂತಹ ಒಂದು ಬಂಡಾಯ ಸಾಹಿತ್ಯ ಏನಿದೆ, ಇದನ್ನ ಒಂದು ಮಾರ್ಮಿಕವಾಗಿ ಹೇಳುವಂತಹ ಒಂದು ಅಂಶ, ಅದನ್ನ ಪ್ರತಿಭಟನೆಯ ರೂಪದಲ್ಲಿ ಹೇಳುವಂತಹ ಒಂದು ಅಂಶಗಳು ಏನಿದೆ ಇಲ್ಲಿ ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರು ಒಂದು ಮಣ್ಣಿನ ಸತ್ವ, ಮಣ್ಣಿನ ಗುಣ, ಆ ಮಣ್ಣಿನ ಒಂದು ಸೊಗಡಿ ಏನಿದೆಯಲ್ಲ, ಇದು ಈ ಮನುಷ್ಯನನ್ನ ಪರಿವರ್ತನೆ ಮಾಡುವಂತಹದ್ದೇ ಈ ಒಂದು ನಿಸರ್ಗದತ್ತವಾಗಿ ಒಂದು ಪರಿಸರವೇ ಆ ಮನುಷ್ಯನನ್ನ ಒಂದು ಬದಲಾವಣೆಯತ್ತ ಒಂದು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಅವನನ್ನೇ ಬದಲಾವಣೆ ಮಾಡುವ ಶಕ್ತಿ ಪರಿಸರಕ್ಕೆ ಇದೆ. ಅಲ್ಲಿವರೆಗೆ ನಾವು ಕಾಯೋಣ ಅಂತಕ್ಕಂತಹ ಒಂದು ಅಂಶವನ್ನ ಪ್ರಸ್ತುತ ಪದ್ಯ ಭಾಗದಲ್ಲಿ ಒಂದು ಭರವಸೆನೇ ಇಟ್ಕೊಂಡು, ಆಶಾವಾದವನ್ನ ಇಟ್ಕೊಂಡು ನಾವು ಈ ಒಂದು ಮುಂದಿನ ಬದುಕನ್ನ ನಾವು ಸಾಗಿಸೋಣ ಅಂತಕ್ಕಂಥ ವಿಚಾರವನ್ನ ಪ್ರಸ್ತುತ ಪದ್ಯ ಭಾಗದಲ್ಲಿ ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರು ಹೇಳ್ತಾ ಇದ್ದಾರೆ. ಮಕ್ಕಳೇ, ನಾವು ಒಂದೊಂದೇ ಪದ್ಯ ಭಾಗವನ್ನ ನಾವಿಲ್ಲಿ ನೋಡೋಣ. ನೋಡಿ, ಇಲ್ಲಿ ಮೊದಲನೇ ಪದ್ಯ ಭಾಗದಲ್ಲಿ ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನ ಆಗಮನ ಸಾರಿದಾಗ. ಇವತ್ತು ನಾವು ಋತುಗಳ ರಾಜ ವಸಂತ ಋತು ಅಂತ ಕರಿತೀವಿ. ನಾವು ಋತುಗಳಲ್ಲಿ 6 ಋತುಗಳನ್ನು ನಾವು ನೋಡ್ತೀವಿ. ಇಲ್ಲಿ ಗ್ರೀಷ್ಮ ಋತು, ಶರತ್ ಋತು, ಮತ್ತೆ ಹೇಮಂತ ಋತು, ಶಿಶಿರ ಋತು, ವರ್ಷ ಋತು, ವಸಂತ ಋತು. ಈ 6 ಋತುಗಳಲ್ಲಿ ವಸಂತ ಋತುವಿನ ಒಂದು ಋತುಗಳ ರಾಜ ಅಂತ ನಾವು ಗುರುತಿಸ್ತೀವಿ ಮಕ್ಕಳೇ. ಇಂತಹ ವಸಂತ ಕಾಲದಲ್ಲಿ ಒಂದು ಮಾವಿನ ಚಿಗುರು ಎಲ್ಲೆಡೆ ಒಂದು ಪಸರಿಸಿರುತ್ತೆ. ಆ ಮರದ ಕೊಂಬೆಯಲ್ಲಿ ಒಂದು ಕೋಗಿಲೆ ಕೂತ್ಕೊಂಡಿದೆ. ಹಾಗೆ ಇಲ್ಲಿ ಮಲ್ಲಿಗೆ ಹೂವು ಒಂದು ಸುಗಂಧ ಭರಿತವಾಗಿರ್ತಕ್ಕಂತಹ ಪರಿಮಳವನ್ನ ಸೂಸುವುದಕ್ಕೆ ಒಂದು ರೆಡಿಯಾಗಿದೆ ಅಂತೇಳಿ. ಅಂದ್ರೆ ಇಲ್ಲಿ ಮಲ್ಲಿಗೆ ಹೂವು ಮೊಗ್ಗಾಗಿದೆ, ಅದು ತನ್ನ ಪರಿಮಳ ಒಂದು ಅರಳುವ ಮೂಲಕ ತನ್ನ ಪರಿಮಳವನ್ನ ಎಲ್ಲೆಡೆ ಸೂಸುವಂತಹ ಒಂದು ಪ್ರಚೋದನೆಗೆ ಒಳಗಾಗ್ತಾ ಇದೆ. ಹಾಗೆ ಸುತ್ತ ಗಂಧವ ಚೆಲ್ಲಿ, ಗಂಧ ಅಂದ್ರೆ ಸುವಾಸನೆ ಅಂತೇಳಿ, ಸುವಾಸನೆಯನ್ನು ಎಲ್ಲೆಡೆ ಪಸರಿಸುವಂತಹ ಒಂದು ಕಾಲಮಾನ ವಸಂತ ಕಾಲಮಾನ ಅದು ಆಗಮಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿದ ಅದರೊಳಗೊಂದು ಕೂಗಿಲ ರಾಗ. ಕೋಗಿಲೆಯ ಕೂಗು ತುಂಬಾ ಸುಂದರವಾಗಿರ್ತಕ್ಕಂತಹ ಕೂಗು, ಕೇಳುಗರಿಗೆ ಉನ್ಮಾದವನ್ನ ಕೊಡ್ತಕ್ಕಂತಹ ಒಂದು ಕೂಗು. ಇಂತಹ ಕೋಗಿಲೆ ಒಂದು ಕೂಗುವಂತಹ ಕಾಲಮಾನ ಗತಿಸಿದೆ ಅಂತಕ್ಕಂಥದ್ದು. ಈ ಕೋಗಿಲೆಯ ಒಂದು ಕೂಗು ಇವತ್ತು ಕೂಡ ಕೋಗಿಲೆಯ ಸಂಕುಲವು ಕೂಡ ಒಂದು ಬದಲಾವಣೆ ಆಗ್ತಾ ಇದೆ. ಮತ್ತೆ ಎಲ್ಲೆಂದರಲ್ಲಿ ಒಂದು ವಸಂತ ಕಾಲದ ಸಂದರ್ಭದಲ್ಲೂ ಕೂಡ ಈ ಕಾಲಮಾನ ಮನುಷ್ಯನ ಒಂದು ಏನು ನಿಸ್ಸಾರತೆಗೆ ಒಂದು ಒಳಗಾಗಿ ಎಲ್ಲವೂ ಕೂಡ ಪರಿಸರದ ಇವತ್ತು ಹಾಳಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳಿದರೆ. ಇಲ್ಲಿ ವಸಂತನ ಒಂದು ಆಗಮನ ಬರ್ತಾ ಇದೆ. ಒಂದು ಮಲ್ಲಿಗೆಯ ಹೂವು ತನ್ನ ಕಂಪನ್ನ ಬೀರ್ಲಿಕ್ಕೆ ಒಂದು ಮೊಗ್ಗಿನಿಂದ ಅರಳುವಂತಹ ಒಂದು ಪ್ರಕ್ರಿಯೆಗೆ ಒಳಗಾಗಿದೆ. ಹಾಗೆ ಮಾಮರದ ಕೊಂಬೆಯಲ್ಲಿ ಕೂತಿರ್ತಕ್ಕಂತಹ ಕೋಗಿಲೆಯು ಅದನ್ನ ಗಮನಿಸ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಒಂದು ಕೂಗುವ ಧ್ವನಿಯಿಂದ, ಮಧುರವಾಗಿರ್ತಕ್ಕಂತಹ ಕೂಗುವ ಧ್ವನಿಯಿಂದ ಪ್ರಕೃತಿಯಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಆನಂದವನ್ನ ಇಲ್ಲಿ ಕೊಡ್ಲಿಕ್ಕೆ ಅದು ಮುಂದಾಗಿದೆ ಅಂತಕ್ಕಂತಹ ವಿಚಾರ. ಎರಡನೇ ಪದ್ಯಭಾಗದಲ್ಲಿ ನೋಡಿ, ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೇ. ಇಲ್ಲಿ ಮಲ್ಲಿಗೆಯ ಹೂವು ಆ ಗಾಳಿಗೆ ತನ್ನ ಒಂದು ವಯ್ಯಾರವನ್ನ ಇತ್ತಿಂದತ್ತ ಒಂದು ತೂಗುವಿಕೆಯಿಂದ ಏನಾಗಿದೆ, ಕೋಗಿಲೆಯನ್ನ ಅದು ಪ್ರೀತಿಯಿಂದ ಕರಿತಾ ಇದೆ. ಬಾ ಕೋಗಿಲೆ, ಕೋಗಿಲೆಯನ್ನ ಬಾ, ಪ್ರಿಯ ಗೆಳತಿ ಹಾಡೊಂದ ಹಾಡೇ. ಪ್ರಿಯ ಗೆಳತಿ, ಪ್ರೀತಿಯ ಗೆಳತಿ, ಸ್ನೇಹಿತೆ, ಒಂದು ನಿನ್ನ ಧ್ವನಿಯಿಂದ ಒಂದು ಹಾಡನ್ನ ಹಾಡು ಅಂತಕ್ಕಂಥ ವಿಚಾರವನ್ನ ಒಂದು ಮಲ್ಲಿಗೆಯ ಹೂವು ತನ್ನ ಗೆಳತಿಯಾಗಿರ್ತಕ್ಕಂತಹ ಒಂದು ಕೋಗಿಲೆಯನ್ನ ಕರೆದು ಅದು ಪ್ರೀತಿಯಿಂದ ಕೇಳ್ಕೊತಾ ಇದೆ ಅಂತಕ್ಕಂಥ ವಿಚಾರವನ್ನ
ಇಲ್ಲಿ ನೋಡಿ, ಪ್ರಕೃತಿಯಲ್ಲಿ ಒಂದು ಕೋಗಿಲೆಯನ್ನ ಹೂವನ್ನ ಸ್ನೇಹಿತರನ್ನಾಗಿ ಮಾಡುವಂತಹ ಕ್ರಿಯೆ ಏನಿಲ್ಲ, ಇದು ಅದ್ಭುತವಾಗಿರ್ತಕ್ಕಂಥ ಕ್ರಿಯೆ. ಪ್ರಕೃತಿಯಲ್ಲಿ ಈ ಸೃಷ್ಟಿ ಇದೆ, ಆದರೆ ಬಾಹ್ಯ ಸಮಾಜದಲ್ಲಿ ನೋಡಿದಾಗ ಇಂತಹ ಒಂದು ಸಂಬಂಧಗಳು ಇವತ್ತು ನಶಿಸಿ ಹೋಗ್ತಾ ಇದೆ. ರೀತಿಯಿಂದ ಮಾತಾಡಿಸುವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬಾಂಧವ್ಯ ಕಡಿಮೆ ಆಗ್ತಾ ಇದೆ, ಒಂದು ಗೆಳೆತನ ಅಂತಕ್ಕಂಥ ಕಡಿಮೆ ಆಗ್ತಿದೆ, ಒಂದು ಮೌಲ್ಯಗಳು ಎಲ್ಲವೂ ಕೂಡ ಇವತ್ತು ಕಣ್ಮರೆ ಆಗ್ತಾ ಇದ್ದಾವೆ ಎನ್ನುವ ಮಟ್ಟಿಗೆ ಇವತ್ತು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎರಡು ವಸ್ತುಗಳನ್ನ ಇಟ್ಕೊಂಡು ನಮಗೆ ಕವಿ ತಿಳಿಸ್ಕೊಡ್ತಾ ಇದ್ದಾರೆ. ಬಾನ ಸಂಚಾರಿಣಿಯೇ ಅನುಭವದ ಹೊನ್ಗಣಿಯೇ ಲೋಕವಾರ್ತೆ ಅದೇನು ಅರುಹೆ. ಅರುಹೆ ಅಂತಂದ್ರೆ ತಿಳಿಸು ಅಂತೇಳಿ. ಬಾನ ಸಂಚಾರಿಣಿ, ಇಲ್ಲಿ ಬಾನು ಅಂತಂದ್ರೆ ಆಕಾಶ, ಆಕಾಶದಲ್ಲಿ ಸಂಚಾರ ಮಾಡುವಂಥದ್ದು ಯಾವುದು? ಕೋಗಿಲೆ. ಈ ನಾವು ಸಾಮಾನ್ಯವಾಗಿ ನಮ್ಮ ಕಡೆ ಒಂದು ಗಾದೆ ಮಾತನ್ನ ಹೇಳ್ತಾರೆ, ಒಂದು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಆಗ ನಿನ್ನ ಜ್ಞಾನ ಅಂತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ ಅಂತಕ್ಕಂಥದ್ದು. ಓದಿನಿಂದಲೂ ಕೂಡ ಜ್ಞಾನ ಬರ್ತದೆ, ಹಾಗೆ ಒಂದು ವಿಶಾಲವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ತಿರುಗಾಡೋದು ಕೂಡ ಒಂದು ಲೋಕ ಜ್ಞಾನ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಓದುವ ಕಾಲು ಬುದ್ಧಿ ಮುಕ್ಕಾಲು ಅಂತಕ್ಕಂತಹ ಒಂದು ವಿಚಾರವು ಕೂಡ ನಾವು ಗ್ರಹಿಸ್ತೀವಿ ಮಕ್ಕಳೇ. ಬಾನ ಸಂಚಾರಣಿ ಯಾವುದು? ಒಂದು ಬಾನಿನಲ್ಲಿ ಸಂಚಾರ ಮಾಡ್ತಕ್ಕಂತಹ ಒಂದು ಪಕ್ಷಿ ಕೋಗಿಲೆ. ಅನುಭವದ ಹೊನ್ಗಣಿ, ಅನುಭವ ಹೆಚ್ಚಿಗೆ ಅದಕ್ಕೆ ಇರ್ತದೆ. ಹೊನ್ನಿನ ಗಣಿ ಅಂತಂದ್ರೆ ಚಿನ್ನದ ಗಣಿ ಅಂತೇಳಿ, ಅನುಭವ ಅಂತಕ್ಕಂಥದ್ದು ಚಿನ್ನದ ಗಣಿ ಇದ್ದ ಹಾಗೆ. ಸಾಮಾನ್ಯವಾಗಿ ಈ ಅನುಭವದ ಮುಂದೆ ಯಾವುದು ಕೂಡ ಇಲ್ಲ ಅಂತಕ್ಕಂಥ ಅನುಭವದ ಮಾತುಗಳು, ಹಿರಿಯರ ಮಾತುಗಳು ಯಾಕೆ ಕೇಳಬೇಕು ಅಂತ ಹೇಳ್ತಾರೆ ಹಿರಿಯರು ಅಂತಂದ್ರೆ, ಅವರ ಒಂದು ಅನುಭವದ ಮಾತುಗಳಿಂದ ಇವತ್ತಿನ ಯುವಕರು ಅನೇಕ ಬದಲಾವಣೆಗಳನ್ನ ತರಲಿ ಅಂತಕ್ಕಂಥ ವಿಚಾರಗಳನ್ನ, ಹಾಗೆ ಅವರ ಅನುಭವದ ಮಾತುಗಳನ್ನ ಕೇಳಿದಾಗ ಸ್ವತಃ ಅವರು ಅನುಭವಿಸಿರೋದ್ರಿಂದ ಅದು ಸತ್ಯಕ್ಕೆ ಹತ್ತಿರ ಇರುತ್ತೆ ಅಂತಕ್ಕಂಥ ವಿಚಾರವು ಕೂಡ ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಲೋಕ ವಾರ್ತೆ ಅದೇನು ಅರುಹೆ, ಲೋಕದಲ್ಲಿ ಏನು ಹೊಸ ಹೊಸ ವಿಚಾರಗಳಿದೆ ಅದನ್ನು ನನಗೆ ತಿಳಿಸುವಂತಕ್ಕಂಥ ವಿಚಾರವನ್ನ ಮಲ್ಲಿಗೆಯ ಹೂವು ಕೋಗಿಲೆ ತನ್ನ ಗೆಳತಿಯಾಗಿರ್ತಕ್ಕಂಥ ಕೋಗಿಲೆಗೆ ಇದು ಕೇಳ್ತಾ ಇದೆ ಅಂತಕ್ಕಂಥದ್ದು ನೋಡಿ. ಅದಕ್ಕೆ ಇಲ್ಲಿ ಕೋಗಿಲೆ ಏನು ಹೇಳುತ್ತೆ? ಏನೆಂದು ಹಾಡಲಿ ನಾನು, ಏನು ಅರುಹಲಿ ಚೆಲುವೆ, ಬಣ್ಣ ಬೆಡಗಿನ ಮಾತನರಿಯೇ. ಬಣ್ಣ ಬೆಡಗು, ಬೆಡಗು ಅಂದ್ರೆ ಒಗಟು, ಒಗಟು ಅಂತಂದ್ರೆ ಯಾವುದೇ ಒಂದು ವಿಚಾರವನ್ನ ಸ್ಪಷ್ಟವಾಗಿ ತಕ್ಷಣವೇ ಗ್ರಹಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು. ಒಗಟಿನ ಒಂದು ಸಾರ ಏನಪ್ಪಾ ಅಂತಂದ್ರೆ, ಇರುವ ವಿಚಾರವನ್ನ ನೇರವಾಗಿ ಹೇಳುವ ಒಂದು ವಿಚಾರಕ್ಕೆ ಒಳಗಾಗೋದು, ಅದು ತಕ್ಷಣ ಕೇಳುವುದರಿಗೆ ಅರ್ಥ ಆಗೋದಿಲ್ಲ, ಅದನ್ನು ಬಿಡಿಸಿ ಬಿಡಿಸಿ ಪುನಃ ಅದು ಹೇಳಿದಾಗ ಮಾತ್ರ ಅರ್ಥ ಆಗುತ್ತೆ ಅಂತೇಳಿ. ಆ ರೀತಿಯಾಗಿ ಇಲ್ಲಿ ಕೋಗಿಲೆ ಮಲ್ಲಿಗೆಗೆ ಒಂದು ಅರ್ಥೈಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಏನೆಂದು ಹಾಡಲಿ ನಾನು, ಏನು ಅರುಹಲಿ ಚೆಲುವೆ. ಒಂದು ನಿರಾಶಾಭಾವದಿಂದ ಹತಾಶಾಭಾವದಿಂದ ಇಲ್ಲಿ ಕೋಗಿಲೆ ಮಲ್ಲಿಗೆಯ ಹತ್ತಿರ ಹೇಳ್ಕೋತಾ ಇದೆ. ಏನೊಂದು ಹಾಡಲಿ, ನಾನು ಯಾವ ರೀತಿಯಾಗಿ ನಿನಗೆ ಅರ್ಥೈಸಲಿ, ಪ್ರಪಂಚದಲ್ಲಿ ನಡೆಯತಕ್ಕಂತಹ ಘಟನೆಗಳನ್ನ ಯಾವ ರೀತಿಯಾಗಿ ನಿನಗೆ ಅರ್ಥೈಸಲಿ ಅಂತಕ್ಕಂಥ ವಿಚಾರ. ಹಾಗೆ ನಾನು ಏನು ಅರುಹಲಿ ಚೆಲುವೆ, ಚೆಲುವೆ ನೋಡ್ಲಿಕ್ಕೆ ಸುಂದರವಾಗಿರ್ತಕ್ಕಂಥವಳು ನೀನು, ನಿನ್ನ ಹತ್ತಿರ ನಾನು ಏನು ನಿನಗೆ ತಿಳಿಸ್ಲಿ, ಯಾವ ರೀತಿಯಾಗಿ ಇರುವ ವಿಚಾರವನ್ನ ಹೇಳಿ. ಬಣ್ಣ ಬೆಳಗಿನ ಮಾತನರಿಯೇ, ಇವತ್ತು ಇರುವಂತಹ ವಿಚಾರವನ್ನು ನಾನು ನೇರವಾಗಿ ನಿನ್ನ ಹತ್ರ ಹೇಳ್ಕೊತೀನಿ. ಆದರೆ ಇವತ್ತು ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥದ್ದು ಎಲ್ಲಿ ನೋಡಿದ್ರು ಕೂಡ ಬಣ್ಣದ ಮಾತುಗಳೇ, ಇನ್ನೊಬ್ಬರನ್ನ ಮೆಚ್ಚಿಸುವಂತಹ ಮಾತುಗಳೇ. ಇಲ್ಲಿ ಹೊರಗೆ ಒಳಗೆ ಉಳುಕು ಹೊರಗೆ ತೊಳುಕು ಅಂತಕ್ಕಂಥ ವಿಚಾರ ಏನಿದೆಯಲ್ಲ, ಆ ರೀತಿಯಲ್ಲಿ ಇವತ್ತು ಸಮಾಜ ಬದುಕ್ತಾ ಇದೆ. ಒಂದು ರೀತಿ ಮುಖ ನೋಡಿದ್ರೆ ಹನುಮಂತರಾಯ ಅಂತ ಹೇಳಿ ಗೊತ್ತಾಗುತ್ತೆ ಅಂತಕ್ಕಂಥ ಹಿರಿಯವರು ಗಾದೆ ಮಾತನ್ನ ಹೇಳಿದ್ದಾರೆ. ಇವತ್ತು ಬದುಕು ನಾವು ಹೇಗೆ ನಡೆಸ್ತಾ ಇದ್ದೀವಿ ಅಂತಂದ್ರೆ, ನನಗಾಗಿ ಅಲ್ಲ, ಇನ್ನೊಬ್ಬರು ನೋಡ್ಲಿ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಕೊಂಡು ಬದುಕನ್ನ ಸಾಗಿಸ್ತಾ ಇದ್ದೀವಿನೋ ಅನ್ನೋ ಮಟ್ಟಿಗೆ ನಾವು ಇಲ್ಲಿ ನೋಡ್ತೀವಿ. ಹಾಗೆ ಬಣ್ಣ ಬೆಳಗಿನ ಮಾತನರಿಯೇ, ಇವತ್ತು ನಾನು ಹೇಳುವಂತಹ ಮಾತು ಇವತ್ತು ನಿಮಗೆ ನೋವಾಗಬಹುದು, ಆದರೆ ಇದು ಸತ್ಯವಾಗಿರ್ತಕ್ಕಂಥ ಮಾತು. ನೋಡಿ, ಇವತ್ತು ಏನು ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದ್ದ ಜಗವು, ನೈಜತೆಗೆ ಇಲ್ಲ ಬೆಲೆಯು. ಕೃತಕತೆ, ಇವತ್ತು ಮನುಷ್ಯ ಎಲ್ಲ ಅಂಶಗಳನ್ನ ತಾನಾಗಿ ತನಗೆ ಹೇಗೆ ಬೇಕೋ ಹಾಗೆ ಸೃಷ್ಟಿಯನ್ನ ಮಾಡ್ಕೊಂಡಿದ್ದಾನೆ. ಪರಿಸರ ಅಂತಕ್ಕಂಥದ್ದು ನಿಸರ್ಗದತ್ತವಾಗಿ ಹೇಗಿತ್ತು ಹಾಗೆ ಇಲ್ಲ. ನದಿಗಳಿಗೆ ನಿಸರ್ಗದತ್ತವಾಗಿ ಇರತಕ್ಕಂಥ ನದಿಗಳಿಗೆ ಅಡ್ಡಲಾಗಿ ಇವನು ಅಣೆಕಟ್ಟನ್ನು ಕಟ್ಟಿದ್ದಾನೆ. ನಿಸರ್ಗದತ್ತವಾಗಿ ಬೆಳೀತಕ್ಕಂತಹ ಕಾಡನ್ನ ಇವನು ಕಡಿದು ನಾಶ ಮಾಡಿ ತನ್ನ
ಅವನಿಗೆ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ಮನೆಗಳನ್ನ ಕಟ್ಕೊಳ್ಲಿಕ್ಕೆ, ಉಳುಮೆ ಮಾಡಲಿಕ್ಕೆ ಭೂಮಿಯನ್ನಾಗಿ ಅವನು ಮಾಡ್ಕೊಂಡಿದ್ದಾನೆ. ಮತ್ತೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ಪರಿಸರ ಹಾಳಾಗಿದೆ. ಮತ್ತೆ ಅವನ ಒಂದು ಸ್ವಾರ್ಥಕ್ಕೆ ಅವನು ಈ ಮಣ್ಣನ್ನ, ಭೂಮಿಯನ್ನ, ಪರಿಸರವನ್ನ, ಬಳಕೆಯನ್ನ ಮಾಡಿಕೊಂಡಿದ್ದಾನೆ ಅಂತಕ್ಕಂತಹ ಅಂಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು, ನೈಜತೆಗೆ ಇಲ್ಲ ಬೆಲೆಯು. ಕೃತಕತೆ, ಸಹಜತೆ ಅಂತ ಹೇಳಿ ಈ ವಿಚಾರಗಳನ್ನು ನಾವು ನೋಡಬೇಕು. ಸಹಜತೆ ಅಂದರೆ ನಿಸರ್ಗದತ್ತವಾಗಿ ಬರುವಂತಹ ಒಂದು ಕ್ರಿಯೆ. ಕೃತಕತೆ ಅಂತಂದ್ರೆ ಮನುಷ್ಯ ತನಗೆ ಹೇಗೆ ಬೇಕೋ ಹಾಗೆ ಮನುಷ್ಯ ನಿರ್ಮಿತವಾಗಿರ್ತಕ್ಕಂತಹ ಒಂದು ಅಂಶವನ್ನು ನಾವು ಕೃತಕತೆ ಅಂತ ಕರಿತೀವಿ. ಸಹಜತೆ ಅಂತಂದ್ರೆ ನಿಸರ್ಗದತ್ತವಾಗಿ ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಳ್ಳುವಂತಹ ಒಂದು ಕ್ರಿಯೆಯನ್ನು ಸಹಜತೆ ಅಂತೇಳಿ ಕರಿತೀವಿ. ಇವತ್ತು ಮನುಷ್ಯ ತನ್ನ ಹೇಗೆ ಬೇಕೋ ಹಾಗೆ ಅವನು ತಾಂತ್ರಿಕತೆಯ ಒಂದು ಯುಗದಲ್ಲಿ ಇದ್ದು ಇವತ್ತು ಚಂದ್ರನ ಮೇಲೆ ಇವನು ಏನು ದಾಪುಗಾಲನ್ನ ಇಟ್ಟಿದ್ದಾನೆ, ಅವನಿಗೆ ಕೈಗಾರಿಕೆಗಳು, ಕಾರ್ಖಾನೆಗಳು, ಮನೆಗಳು ಇವನ್ನ ಕಟ್ಕೊಳ್ಲಿಕ್ಕೆ, ತನ್ನ ಬದುಕನ್ನ ಸಾಗಿಸ್ಕೊಳ್ಲಿಕ್ಕೆ ನಿಸರ್ಗವನ್ನ, ಪರಿಸರವನ್ನ ಇವನು ಹಾಳು ಮಾಡ್ತಾ ಇದ್ದಾನೆ ಅಂತಕ್ಕಂಥ ವಿಚಾರವನ್ನ ಹೋಗಿಲೆ ತಾನು ಕಂಡಂತಹ, ನೋಡಿದಂತಹ ವಿಚಾರವನ್ನ ಮಲ್ಲಿಗೆ ಹತ್ರ, ತನ್ನ ಗೆಳತಿ ಮಲ್ಲಿಗೆ ಹತ್ರ ಹೇಳ್ಕೊತಾ ಇದೆ. ನೈಜತೆಗೆ ಇಲ್ಲ ಬೆಲೆಯು. ಇವತ್ತು ಎಲ್ಲೂ ಕೂಡ ನೈಜತೆಗೆ ಬೆಲೆ ಇಲ್ಲ. ಇವತ್ತು ಎಲ್ಲರೂ ಕೂಡ ಮುಖವಾಡ ಹಾಕ್ಕೊಂಡೇ ಮನುಷ್ಯರು ಇವತ್ತು ಬದುಕನ್ನ ಸಾಗಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ಒಂದು ವಾಸ್ತವವಾಗಿ ಹೇಳ್ತಾ ಇದೆ. ನೋಡಿ ಮುಂದೆ ನೋಡಿ. ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಷ್ಯ ಸ್ವಾರ್ಥದಲ್ಲಿ ಮುಳುಗಿಯನು ಪೂರ. ಇವತ್ತು ಮನುಷ್ಯ ಸ್ವಾರ್ಥದಲ್ಲಿ ತನಗೆ ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಅಷ್ಟೇ ಚೆನ್ನಾಗಿರ್ಬೇಕು, ಉಳಿದಿದ್ದೆಲ್ಲವೂ ಕೂಡ ಹಾಳಾದ್ರು ನನಗೇನು ಅನ್ನೋ ಮಟ್ಟಿಗೆ ಅವನು ಸ್ವಾರ್ಥದಲ್ಲಿ ಇವತ್ತು ಬದುಕ್ತಾ ಇದ್ದಾನೆ. ಇವತ್ತು ಜೀವನದ ಮೌಲ್ಯಗಳೇನಿದ್ದಾವೆ, ಸ್ನೇಹತ್ವ, ಗೆಳೆತನ, ಪ್ರೀತಿ, ವಿಶ್ವಾಸ, ತಂದೆ, ತಾಯಿ, ಬಂಧು, ಬಳಗ, ನನ್ನವರು, ತನ್ನವರು ಅಂತಕ್ಕಂತಹ ಬಾಂಧವ್ಯಗಳು ಇವತ್ತು ಎಲ್ಲವೂ ಕೂಡ ನಶಿಸಿ ಹೋಗ್ತಾ ಇದ್ದಾವೆ. ಒಂದು ಸ್ವಾರ್ಥಿಯಾಗಿ ಇವತ್ತು ಬದುಕ್ತಾ ಇದ್ದಾನೆ. ಸಹಾಯ ಮಾಡುವಂತಹ ಗುಣ ಅವನಿಗೆ ಇಲ್ಲ ಅಂತಕ್ಕಂಥ ವಿಚಾರವನ್ನು. ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಷ್ಯ. ಪ್ರಕೃತಿಯ ಸಿರಿಮುಡಿ ಸಂಪತ್ತು, ಪ್ರಕೃತಿಯಲ್ಲಿ ನಿಸರ್ಗದತ್ತವಾಗಿ ಸಿಗ್ತಕ್ಕಂಥ ಸಂಪತ್ತುಗಳೇನಿದೆ, ಖನಿಜಗಳು, ಮ್ಯಾಂಗನೀಸ್, ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ಚಿನ್ನದ ಗಣಿ, ನಿಕ್ಷೇಪಗಳು ಏನಿದ್ದಾವೆ ಅವುಗಳನ್ನೆಲ್ಲವೂ ಹೊರ ತೆಗಿಲಿಕ್ಕೆ ಇವತ್ತು ಆ ಭೂಮಿಯಲ್ಲಿ ಸಿಗ್ತಕ್ಕಂಥ ಎಲ್ಲೆಂದರಲ್ಲಿ ಗುಂಡಿಯನ್ನು ತೆಗಿತಾ ಇದ್ದಾನೆ, ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಇವನು ನಿಸರ್ಗದಲ್ಲಿ ಪರಿಸರವನ್ನ ಏನು ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕ ಸಿಗ್ತಾ ಇಲ್ಲ, ಸೂರ್ಯನ ಸಿಗ್ತಕ್ಕಂಥ ನೇರಳಾತೀತ ಕಿರಣಗಳನ್ನ ಏನು ಇವತ್ತು ಭೂಮಿಗೆ ಹಾದು ಬರ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಯಾವುದರಿಂದ ಅಂತಂದ್ರೆ ನಿಸರ್ಗದತ್ತವಾಗಿ ಇರ್ತಕ್ಕಂತಹ ಅಂಶಗಳನ್ನ ಇವತ್ತು ಮನುಷ್ಯ ಕೊಡಲಿ ಪೆಟ್ಟನ್ನ ಕೊಡ್ತಾ ಇದ್ದಾನೆ, ಹಾಳು ಮಾಡ್ತಾ ಇದ್ದಾನೆ ಅಂತಕ್ಕಂಥ ವಿಚಾರವನ್ನ ಹೋಗಿಲೆ ನೋಡಿರ್ತಕ್ಕಂಥ ವಿಚಾರವನ್ನ ಹೇಳ್ತಾ ಇದೆ. ಪ್ರಕೃತಿಯ ಸಿರಿಮುಡಿಗೆ ಅಂತ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಒಂದು ಸಂಪತ್ತಿಗೆ ಕೊಡಲಿ ಹಾಕಿದ್ದಾನೆ ಮನುಷ್ಯ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ. ಇವತ್ತು ಸ್ವಾರ್ಥದಲ್ಲಿ, ಸ್ವಾರ್ಥ ನಿಸ್ವಾರ್ಥ ವಿರುದ್ಧ ಪದ, ಸ್ವಾರ್ಥದಲ್ಲಿ ತನಗೆ ಹೇಗೆ ಬೇಕೋ ಹಾಗೆ ತನಗೆ ಮಾತ್ರ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ಪೂರ್ಣವಾಗಿ ಸಮಾಜದಲ್ಲಿ ತನ್ನ ವೈಯಕ್ತಿಕ ವಿಚಾರಗಳಿಗೆ ಅಷ್ಟೇ ಬೆಲೆಯನ್ನು ಕೊಡ್ತಾ ಇದ್ದಾನೆ ಅಂತಕ್ಕಂಥ ವಿಚಾರವನ್ನು ಹೋಗಿ ಹೇಳ್ತಾ ಇದ್ದಾನೆ. ಭಿತ್ತಿಯಲ್ಲಿ ಬಿಡಿಸುವನು ಗಿಡಬಳ್ಳಿ ಚಿತ್ತಾರ, ಮರೆತೆ ಬಿಟ್ಟಿಹನು ಮಣ್ಣ ಸಗಡ. ಇವತ್ತು ಮಣ್ಣಿನ ವಾಸನೆಯೇ ಇಲ್ಲ. ಮಣ್ಣಿನ ಒಂದು ಪ್ರಕೃತಿ ತತ್ವವಾಗಿ ಇರ್ತಕ್ಕಂತಹ ಒಂದು ಅಂಶಗಳು ಇವತ್ತು ಸಿಗ್ತಾನೆ ಇಲ್ಲ. ಇವತ್ತೆಲ್ಲವೂ ಕೂಡ ನಾವು ಏನು ಹುಲಿ, ಸಿಂಹ, ಒಂದು ಏನು ಎಲ್ಲವನ್ನೂ ಕೂಡ ಪ್ರಾಣಿಗಳನ್ನು ಕೂಡ ನಾವು ನೇರವಾಗಿ ನೋಡಲಿಕ್ಕೆ ಆಗ್ತಾ ಇಲ್ಲ. ಅವನ ಬರೀ ಮನುಷ್ಯ ಅವುಗಳನ್ನ ಗೋಡೆ ಮೇಲೆ ಬರೆದಿರ್ತಕ್ಕಂತಹದ್ದನ್ನು ಮಾತ್ರ ನೋಡಿ ನಾವು ಮುಂದಿನ ಪೀಳಿಗೆಯವರಿಗೆ ಹೇಳ್ಬೇಕಾಗುತ್ತೆ. ಮಕ್ಕಳೇ, ಆನೆ ಉದ್ದ ಎತ್ತರವಾಗಿತ್ತು, ದಷ್ಟಪುಷ್ಟವಾಗಿತ್ತು, 2 ಕೋರೆ ಹಲ್ಲುಗಳಿತ್ತು, ಇವೆಲ್ಲವನ್ನೂ ಕೂಡ ನಾವು ವರ್ಣನೆ ಮಾಡಿ ಇರ್ತಕ್ಕಂಥ ವಿಚಾರ ಇವತ್ತು ಇದೆ. ಬರೀ ಸಾಹಿತ್ಯದಲ್ಲಿ ಏನು ವರ್ಣನೆ ಮಾಡ್ತಾ ಇದ್ದಾರೆ ಬರಹದ ಮೂಲಕ ಅದನ್ನು ಮಾತ್ರ ನಾವು ನೋಡ್ಬೇಕಾಗ್ತದೆ. ನಿಸರ್ಗದತ್ತವಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಳ್ಳಿಗಳಲ್ಲಿ ನೋಡಿ ಇವತ್ತು ಗುಬ್ಬಿ, ಗಿಜ ಗೂಡುಗಳೇನೆ ನೋಡ್ತಾ ಸಿಗ್ತಾ ಇಲ್ಲ. ಗುಬ್ಬಿಗಳು ಸಂತತಿ ಇವತ್ತು ನಶಿಸಿ ಹೋಗ್ತಾ ಇದೆ. ಏನು ಇವತ್ತು ಎಲ್ಲೆಂದರಲ್ಲಿ ನಾವು ನೋಡುವಂತಹ ಒಂದು ಏನು ಅರಣ್ಯದಲ್ಲಿ ಸಿಗ್ತಕ್ಕಂತಹ ಒಂದು ಮರಗಳು, ಬೆಲೆ ಬಾಳುವಂತಹ ಗಂಧದ ಮರಗಳಾಗಿರಲಿ, ಬೀಟೆ, ಸಾಗುವನಿ ಇಂತಹ ಅರಣ್ಯದಲ್ಲಿ ಸಿಗ್ತಕ್ಕಂತಹ ಮರಗಳು ಇವತ್ತು ಕಣ್ಮರೆ ಆಗ್ತಾ ಇದ್ದಾವೆ. ಪ್ರಾಣಿಗಳು, ಒಂದು ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಆನೆಗಳ ಸಂತತಿ ಕಡಿಮೆ ಆಗ್ತಾ ಇದೆ, ಮತ್ತೆ ನವಿಲುಗಳ ಸಂತತಿ ಇವತ್ತು ಕಡಿಮೆ ಆಗ್ತಾ ಇದೆ.
ಇವೆಲ್ಲವೂ ಕೂಡ ಯಾರಿಂದ ಅಂತಂದರೆ ಮನುಷ್ಯನ ಒಂದು ಸ್ವಾರ್ಥತೆ ಒಳಗಾಗಿ ನಿಸರ್ಗದತ್ತವಾಗಿ ಸಿಗ್ತಕ್ಕಂತಹ ಒಂದು ಅಂಶಗಳಿಗೆ ನಾವು ಬೆಲೆಯನ್ನು ಕೊಡ್ತಾ ಇಲ್ಲ. ನೋಡಿ, ನಿಸರ್ಗದತ್ತದಲ್ಲಿ ಅನೇಕ ಔಷಧಿ ಸಸ್ಯಗಳು ನಾವು ನೋಡ್ತೀವಿ. ಆ ಔಷಧಿ ಸಸ್ಯಗಳನ್ನು ನಾವು ಬಳಕೆ ಮಾಡುವ ರೀತಿ ನಮಗೆ ಗೊತ್ತಿಲ್ಲ. ಅದನ್ನು ಮತ್ತೆ ಸೃಷ್ಟಿ ಮಾಡಿ ಅದಕ್ಕೆ ಹಣ ಗಳಿಕೆಯ ಉದ್ದೇಶದಿಂದ ಮನುಷ್ಯ ಹೇಗೆ ಬೇಕಾ ಹಾಗೆ ಅವನು ಅದನ್ನು ಬಳಕೆ ಮಾಡ್ಕೊತಾ ಇದ್ದಾನೆ ಅಂತಕ್ಕಂಥದ್ದು. ಸ್ವಾರ್ಥದಲ್ಲಿ ಮುಳುಗಿ ಪೂರ ಭಿತ್ತಿಯಲ್ಲಿ ಬಿಡಿಸುವನು ಗಿಡ ಬಳ್ಳಿಯ ಚಿತ್ತಾರ. ಗಿಡ ಮರ ಬಳ್ಳಿಯ ಒಂದು ಚಿತ್ರಗಳನ್ನ ಗೋಡೆ ಮೇಲೆ ಬರೆದು ನಾವು ಮುಂದಿನ ಪೀಳಿಗೆ ಅವರಿಗೆ ನಾವು ತೋರಿಸ್ಬೇಕಾಗ್ತದೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮರೆತೆ ಬಿಟ್ಟಿಹನು ಮಣ್ಣ ಸೊಗಡ. ನಾ ಎಲ್ಲಿಂದ ಬಂದೆ, ನನಗೆ ನನ್ನ ಜೀವನ ಬದುಕು ಮುಂದೆ ಹೇಗೆ ಸಾಗುತ್ತೆ ಅಂತಕ್ಕಂಥ ವಿಚಾರ ಇವನಿಗೆ ಗೊತ್ತೇ ಆಗ್ತಾ ಇಲ್ವಾ ಅನ್ನುವ ಒಂದು ನಿರಾಶವಾದವನ್ನ ಇಲ್ಲಿ ಕವಿ ನಮಗೆ ಹೇಳಿದ್ದಾರೆ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝೇಂಕಾರ ಕವಿ ಕಲ್ಪನೆಯ ಗಾನಲಹರಿ. ಕವಿ ಕಲ್ಪನೆಗೆ ಒಂದು ರೀತಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ. ಕವಿ ಕಂಡಿರ್ತಕ್ಕಂತಹ ನೋಡಿರ್ತಕ್ಕಂತಹ ಅನುಭವಗಳನ್ನು ಬರಹ ರೂಪದಲ್ಲಿ ಉತ್ತರಿಸುವ ಕ್ರಿಯೆ ಇದೆಯಲ್ಲ, ಖಂಡಿತವಾಗಲೂ ಕೂಡ ಬಹಳ ಶಿಷ್ಟವಾಗಿರ್ತಕ್ಕಂಥದ್ದು. ಇಲ್ಲಿ ಮಾವಿನ ಒಂದು ಮರಗಳು, ಅದರ ಚಿಗುರು, ಒಂದು ಮಲ್ಲಿಗೆಯ ಹೂವಿನ ಒಂದು ಸುಗಂಧ, ಭ್ರಮರ ಅಂತಂದ್ರೆ ದುಂಬಿ, ಭ್ರಮರ ಅಂತಂದ್ರೆ ದುಂಬಿ, ಅದರ ಝೇಂಕಾರ, ಅದರ ಝೇಂಕರಿಸುವಂತಹ ಒಂದು ಶಬ್ದ, ಇವೆಲ್ಲವೂ ಕೂಡ ಕವಿಯ ಕಲ್ಪನೆಯಲ್ಲಿ ಮಾತ್ರ ಇದ್ದಾವೆ. ಅದನ್ನ ನೋಡ್ಲಿಕ್ಕೆ ಮತ್ತು ಅನುಭವಿಸಲಿಕ್ಕೆ ಇವತ್ತು ಪರಿಸರದಲ್ಲಿ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ನಲುಗದಿರು ಇದ ಕೇಳಿ ಬರುಡಲ್ಲ ಈ ಭುವಿಯು ಅಮರ ಪ್ರೇಮದ ವರತಿ ಹರಿಯುವುದು ಉಂಟು ಅಲ್ಲಲ್ಲಿ. ಕೊನೆಗೆ ಕವಿ ನಮಗೆ ಸಮಾಧಾನದ ಮಾತುಗಳನ್ನ ಇಲ್ಲಿ ಮಲ್ಲಿಗೆಯ ಹೂವಿನ ಮೂಲಕ ಹೇಳ್ತಾ ಇದೆ ಅಂತೆ. ಇಲ್ಲಿ ಮಲ್ಲಿಗೆ ಹೂವು ಕೋಗಿಲೆಯನ್ನ ಸಮಾಧಾನ ಮಾಡ್ತಾ ಇದೆ. ಆಯ್ತು, ನೀ ಹೇಳಿದ್ದೆಲ್ಲ ಸತ್ಯ, ನಾನು ಒಪ್ಕೋತೀನಿ, ಆದರೆ ನೀನು ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ನಲುಗದಿರು, ಹೆದರಬೇಡ. ಇದ ಕೇಳಿ ಈ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ಕೇಳ್ಕೊಂಡಿದ್ದೀನಿ. ಆದರೆ ಇವತ್ತು ಭೂಮಿ ಇದೆಯಲ್ಲ, ಇದು ಬರಡಲ್ಲ. ಇವತ್ತು ಭೂಮಿ ಅಂತಕ್ಕಂಥದ್ದು ಫಲವತ್ತತೆ ಅಂತಕ್ಕಂಥದ್ದು ಸಮೃದ್ಧಿಯ ಒಂದು ಸಂಕೇತ. ಇದು ಇಡೀ ಮನುಷ್ಯನನ್ನ ಒಂದು ಪ್ರಕೃತಿ ವಿಕೋಪ ಎಷ್ಟೇ ಆದರೂ ಕೂಡ ಆ ಮನುಷ್ಯನನ್ನ ಸರಿಪಡಿಸುವ ರೀತಿ ಇದೆಯಲ್ಲ, ಅದು ಪ್ರಕೃತಿಗೆ ಒಂದು ಶಕ್ತಿ ವರವಾಗಿ ಪರಿಣಮಿಸುತ್ತೆ ಅಂತೇಳಿ ಇವತ್ತು ಎಲ್ಲೆಂದರಲ್ಲಿ ನಾವೇನು ಭೂಕುಸಿತ ಅಂತ ಏನು ನೋಡ್ತಾ ಇದ್ದೀವಿ, ಮತ್ತೆ ಸಮುದ್ರದ ಅಲೆಗಳ ಹೊಡೆತದಿಂದ ಇವತ್ತು ಏನು ನೀರು, ಸಮುದ್ರದ ನೀರು ನಗರಕ್ಕೆ ಬರ್ತಾ ಇದೆ. ಇವೆಲ್ಲ ಕೂಡ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅವನ ಸ್ವಾರ್ಥಕ್ಕೆ ಇಡೀ ಆ ಸಮುದ್ರದ ದಂಡೆಯನ್ನು ಆಕ್ರಮಿಸುವಂಥದ್ದು, ಮತ್ತು ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡುವ ಒಂದು ಕ್ರಿಯೆ ಮಾಡ್ತಾ ಇದ್ದಾನೆ. ಮತ್ತು ನಗರಗಳಿವತ್ತು ವಿಶಾಲವಾಗಿ ಹರಡಿಕೊಳ್ತಾ ಇದ್ದಾವೆ, ಗ್ರಾಮೀಣ ಪ್ರದೇಶಗಳು ಇವತ್ತು ಕಡಿಮೆ ಆಗ್ತಾ ಇದೆ. ಅವನ ಸ್ವಾರ್ಥಕ್ಕಾಗಿ ಮರಗಳನ್ನ ಇವತ್ತು ನಾಶ ಮಾಡ್ತಾ ಇದ್ದಾನೆ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕಾಗಿ ಅರಣ್ಯ ಒತ್ತುವರಿ ಮಾಡ್ತಾ ಇದ್ದಾನೆ. ಇವೆಲ್ಲವೂ ಕೂಡ ಮನುಷ್ಯನ ಒಂದು ಸ್ವಾರ್ಥತೆಯಿಂದ ಅಲ್ಲದೆ ಮತ್ತೇನೇನು. ಅದಕ್ಕಾಗಿ ಪ್ರಕೃತಿ ಅದಕ್ಕೆ ಮನುಷ್ಯನಿಗೆ ಹೇಗೆ ಪಾಠವನ್ನು ಕಲಿಸ್ಬೇಕು ಅಂತಕ್ಕಂತಹ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಪರಿಸರದಲ್ಲಿ ಅನೇಕ ಆಘಾತಗಳು ಆಗ್ತಾ ಇದ್ದಾವೆ, ಪರಿಸರದಲ್ಲಿ ಹಾನಿ ಉಂಟಾಗ್ತಾ ಇದೆ. ಇವೆಲ್ಲ ಕೂಡ ಮನುಷ್ಯನಿಗೆ ಒಂದೊಂದು ಪಾಠವೇ ಅಂತಾನೆ ನಾವು ಇವತ್ತು ಹೇಳಬಹುದು. ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ ಕೊರತೆ. ಮರಳುಗಳಲ್ಲಿ ನೀರು ಸಿಕ್ಕರೆ ಎಷ್ಟು ಸಂತೋಷವೋ ಹಾಗೆ ಇವತ್ತು ಭೂಮಿಯಲ್ಲಿ ಸಮಾಜದಲ್ಲಿ ಒಂದು ಪ್ರೀತಿ ಅಂತಕ್ಕನ್ನೋದು ಅಷ್ಟು ಸಿಕ್ಕರೆ ಸಾಕು, ಮನುಷ್ಯ ಪರಿವರ್ತನೆ ಆಗ್ತಾನೆ, ಬದಲಾವಣೆ ಹಾದಿಯನ್ನ ಹಿಡಿತಾನೆ. ಅದಕ್ಕೆ ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ಅದಕ್ಕಾಗಿ ಭೂಮಿಯಲ್ಲಿ ಒಂದು ಪ್ರೇಮ, ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲವನ್ನು ಇಟ್ಕೊಂಡು ಇವತ್ತು ಮನುಷ್ಯ ಬದುಕನ್ನ ಸಾಗಿಸ್ತಾ ಇದ್ದಾನೆ. ಅದಕ್ಕಾಗಿ ನನಗೆ ಹೆದರುವ ಅವಶ್ಯಕತೆ ಇಲ್ಲ. ಇದು ಪರಿಸರ ತನ್ನ ಬದಲಾವಣೆಯಂತ ಸಾಗಿಸುತ್ತೆ, ಮನುಷ್ಯ ಇಂಥ ಪಾಠವನ್ನ ಕಲಿತಾನೆ ಅಂತಕ್ಕಂತಹ ಒಂದು ಅಂಶವನ್ನ ಇಲ್ಲಿ ಪ್ರಸ್ತುತ ಕವನದಲ್ಲಿ ಶ್ರೀಮತಿ ಬಿ.ಟಿ. ಲಲಿತಾ ನಾಯಕ್ ಅವರು ಹೇಳಿದ್ದಾರೆ ಅನ್ನುವ ವಿಚಾರವನ್ನ ನಾವು ಇವತ್ತಿನ ದಿವಸ ನಾವು ನೋಡಬಹುದು. ಅದರ ಜೊತೆಗೆ ಇವತ್ತು ಶ್ರೀಮತಿ ಬಿ.ಟಿ. ಲಲಿತಾ ನಾಯಕ್ ಅವರು ಒಂದು ಪ್ರತಿಭಟನೆಯ ಹಾದಿಯನ್ನ ಹಿಡಿತಾ ಇದ್ದಾರೆ ಅಂತೇಳಿ, ಮನುಷ್ಯನ ಒಂದು ಸ್ವಾರ್ಥವನ್ನ ಒಂದು ಪ್ರತಿಭಟಿಸುವ ರೀತಿ ಇದೆಯಲ್ಲ, ಅದನ್ನ ನೇರವಾಗಿ ಮನುಷ್ಯನಿಗೆ ತಟ್ಟುವ ಹಾಗೆ, ಮುಟ್ಟುವ ಹಾಗೆ ಪ್ರಕೃತಿಯಲ್ಲಿ ಮಲ್ಲಿಗೆಯ ಮೊಗ್ಗನ್ನ ಮತ್ತೆ ಕೋಗಿಲೆಯ ಧ್ವನಿಯನ್ನ ಇಟ್ಕೊಂಡು ಆ ಕೋಗಿಲೆ ಧ್ವನಿಯಲ್ಲಿ ಬರ್ತಕ್ಕಂತಹ ಒಂದು ನಿರಾಳ ಮೌನವನ್ನ, ಧ್ವನಿಯಲ್ಲಿ ಬರ್ತಕ್ಕಂತಹ ಒಂದು ಸಡಿಲತೆಯನ್ನ ಹೇಳಿ ಪ್ರಕೃತಿಯಲ್ಲಿ ಏನೋ ಒಂದು ರೀತಿ ಬದಲಾವಣೆ ಆಗ್ತಾ ಇದೆ, ಅದು ಮನುಷ್ಯನ ಸ್ವಾರ್ಥದಿಂದ ಅಂತಕ್ಕಂಥ ವಿಚಾರವನ್ನ ಪ್ರಸ್ತುತ ಕವಿಯಲ್ಲಿ ಇರ್ತಕ್ಕಂತಹ, ಕವಿತೆಯಲ್ಲಿ ಇರ್ತಕ್ಕಂತಹ ಆಶಯ ಭಾವ ಅಂತೇಳಿ ನಾವು ನೋಡ್ಬೋದು ಮಕ್ಕಳೇ. ಇಷ್ಟು
ಈ ಭರವಸೆ ಅಂತಕ್ಕಂತಹ ವಿಚಾರವನ್ನು ಕವಿ ನಮಗೆ ತಿಳಿಸೋದು. ಮಲ್ಲಿಗೆ ಹೂವು ಮತ್ತು ಪ್ರಕೃತಿಯಲ್ಲಿರುವಂತಹ ಒಂದು ಕೋಗಿಲೆಯ ಧ್ವನಿ ಏನಿದೆ, ಇವುಗಳನ್ನು ಅವುಗಳ ಒಂದು ಕೋಗಿಲೆಯ ಒಂದು ಅನುಭವ ಇಡೀ ಜಗತ್ತನ್ನು ಸಂಚಾರ ಮಾಡಿಕೊಂಡು ತಾನು ಕಂಡಂತಹ ನೋಡಿರ್ತಕ್ಕಂತಹ ಒಂದು ಘಟನೆಯನ್ನು ಮಲ್ಲಿಗೆಯ ಮೂಲಕ, ಮಲ್ಲಿಗೆಯಲ್ಲಿ ತನ್ನ ಸಂಭಾಷಣೆಯನ್ನು ಹೇಳುವ ಮೂಲಕ ಇವತ್ತು ಪರಿಸರವನ್ನು ಮತ್ತು ಮನುಷ್ಯನ ಒಂದು ಸ್ವಾರ್ಥಕ್ಕಾಗಿ ಹೇಗೆ ಬಳಕೆ ಮಾಡಿಕೊಂಡಿದ್ದಾನೆ ಅಂತಕ್ಕಂತಹ ವಿಚಾರವನ್ನು, ಹಾಗೆ ಇವತ್ತು ಜೊತೆಗೆ ಪ್ರಕೃತಿಯಲ್ಲಿ ಒಂದು ಏನು ಸಂಪತ್ತಿದೆ ಆ ಎಲ್ಲ ಸಂಪತ್ತನ್ನು ಇವತ್ತು ಬರದಿ ಮಾಡ್ತಾ ಇದ್ದಾನೆ. ಮನುಷ್ಯನ ಸ್ವಾರ್ಥಕ್ಕೆ ಒಳಗಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಸಂಪತ್ತನ್ನು ದೋಚುತ್ತಾ ಇದ್ದಾನೆ. ಮುಂದೊಂದು ಕಾಲದಲ್ಲಿ ಅದು ನಶಿಸಿ ಹೋಗುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ಮತ್ತು ಪ್ರಕೃತಿಯಲ್ಲಿ ಇರುವಂತಹ ಗಿಡ, ಮರ, ಬಳ್ಳಿ, ಪಶು, ಪಕ್ಷಿ, ಪ್ರಾಣಿಗಳು ಇವೆಲ್ಲವನ್ನು ಕೂಡ ಮುಂದೊಂದು ದಿನಗಳಲ್ಲಿ ನಾವು ಬರೇ ಗೋಡೆಯ ಮೇಲೆ ಭಿತ್ತಿಯ ಚಿತ್ರಗಳಲ್ಲಿ, ಪುಸ್ತಕದಲ್ಲಿ ಮತ್ತು ಸಾಹಿತ್ಯದಲ್ಲಿ ಇರುವಂತಹ ಒಂದು ಏನು ಕವನಗಳಲ್ಲಿ, ಕೃತಿಗಳಲ್ಲಿ ನಾವು ನೋಡ್ಬೋದೇ ಹೊರತು, ಆದರೆ ಒಂದು ವಾಸ್ತವವಾಗಿ ನಾವು ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ, ಕಿವಿಯಿಂದ ಒಂದು ಪಕ್ಷಿ ಮತ್ತು ಪ್ರಾಣಿಗಳ ಕೂಗುಗಳನ್ನು ನಾವು ಕೇಳಲಿಕ್ಕೆ ಆಗೋದಿಲ್ಲ, ಒಂದು ಸ್ವ ಅನುಭವವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನೋ ಮಟ್ಟಿಗೆ ಬಿ.ಟಿ. ಲಲಿತ ನಾಯಕ್ ಅವರು ಹೇಳಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಇವತ್ತು ಮನುಷ್ಯ ಬರೀ ಸ್ವಾರ್ಥತೆಯಿಂದ ಒಂದು ಏನು ಮೌಲ್ಯಗಳು ಏನಿದೆ ಇವತ್ತು ಆ ಮೌಲ್ಯಗಳಿಗೆ ಇವತ್ತು ಬೆಲೆಯನ್ನು ಕೊಡ್ತಾ ಇಲ್ಲ. ಒಂದು ತಂದೆ, ತಾಯಿ, ಬಂಧು ಬಳಗ, ಮತ್ತು ಒಂದು ಸಹೋದರತ್ವ, ಒಂದು ವಿಶ್ವಾಸ, ಒಂದು ನಂಬಿಕೆ, ಇವೆಲ್ಲವೂ ಕೂಡ ಇವತ್ತು ನಶಿಸಿ ಹೋಗ್ತಾ ಇದ್ದಾವೆ. ಒಂದು ಭ್ರಮೆಯಲ್ಲಿ ಇವತ್ತು ಜೀವನವನ್ನು ಮಾಡ್ತಾ ಇದ್ದಾನೆ. ಇವತ್ತು ಏನು ಬರೀ ಸ್ವಾರ್ಥ, ಮುಂದಿನ ಒಂದು ಪೀಳಿಗೆಯ ಬಗ್ಗೆ ಅವನು ಯೋಚನೆ ಮಾಡುವ ಒಂದು ಹೊತ್ತಿಗೆ ಅವನು ಹೋಗ್ತಾ ಇದ್ದಾನೆ ಅನ್ನೋ ಮಟ್ಟಿಗೆ. ಹಾಗೆ ಇವತ್ತು ಜಗತ್ತಿನ ತಲ್ಲಣಗಳ ಬಗ್ಗೆ ಹೇಳುವಂಥದ್ದು, ಇವತ್ತು ಪ್ರಕೃತಿಯಲ್ಲಿ ಗತಿಸ್ತಕ್ಕಂತಹ ಒಂದು ಘಟನೆಗಳು ಏನಿದ್ದಾವೆ, ಒಂದು ಗುಡ್ಡಗಳ ಕುಸಿತ ಆಗಿರ್ಬೋದು, ಪ್ರಕೃತಿಯಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂತಹ ಒಂದು ಮಳೆ ಬೀಳುವ ವಾತಾವರಣ ಆಗಿರ್ಬೋದು, ಮತ್ತು ಸಮುದ್ರ ತನ್ನ ಎಲ್ಲೆಯನ್ನು ಮೀರಿ ಒಂದು ಅಲೆಗಳ ಆರ್ಭಟವನ್ನು ಮಾಡುವಂಥದ್ದು ಇರ್ಬೋದು, ಮತ್ತು ಇವತ್ತಿನ ನಿಸರ್ಗದತ್ತವಾಗಿರ್ತಕ್ಕಂಥ ಇವತ್ತು ಏನು ಅನೇಕ ರೋಗಗಳು ಸಮಾಜದಲ್ಲಿ ಹರಡ್ತಾ ಇದೆ, ಇವೆಲ್ಲವೂ ಕೂಡ ಮನುಷ್ಯನ ಒಂದು ಏನು ಕೃತಕತೆಯ ಭಾವದಿಂದ ಪರಿಸರ ಹಾಳು ಮಾಡಿದರ ಪರವಾಗಿಯೇ ಇವನು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಇಲ್ಲಿ ಕವಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಇವತ್ತು ಲೋಕದಲ್ಲಿ ಇವತ್ತು ಏನು ಅನೇಕ ವಿಷಯಗಳು, ಏನು ಘಟನೆಗಳು ನಡೀತಾ ಇದೆ, ಅದು ಕೋಗಿಲೆಯ ಧ್ವನಿಯಲ್ಲಿ, ಕೋಗಿಲೆ ಧ್ವನಿ ಮಧುವಾಗಿರ್ತಕ್ಕಂಥ, ಇಂಪಾಗಿರ್ತಕ್ಕಂತಹ ಧ್ವನಿ. ಆದರೆ ಈಗ ಮಲ್ಲಿಗೆ ಹೂವಿನ ಹತ್ರ ಅದು ತನ್ನ ಒಂದು ನಿರಾಳ ಮೌನದಿಂದ ಧ್ವನಿಯಲ್ಲಿ ವ್ಯತ್ಯಾಸ ಮಾಡಿ ಹೇಳುವ ಪರಿಯಲ್ಲಿ ಅಥವಾ ಕೂಗುವ ಧ್ವನಿಯಲ್ಲಿ ಇವತ್ತು ವ್ಯತ್ಯಾಸವನ್ನು ಮಾಡುವ ಮೂಲಕ ಇವತ್ತು ಕವಿ ಇವತ್ತು ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತಾ ಇದೆ. ಆ ಘಟನೆಗಳನ್ನು ಒಂದು ರೀತಿ ವಿಷಾದವಾಗಿ ಒಂದು ನೀರಸ ಪ್ರತಿಕ್ರಿಯೆಯಿಂದ ಕೊಡೋದ್ರ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು. ಮತ್ತು ಇವತ್ತು ಮನುಷ್ಯ ಇವತ್ತು ಏನು ಬದುಕ್ತಾ ಇದ್ದಾನೆ, ಆ ಬದುಕುವ ಜೀವನವನ್ನು ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ಅಂಶ. ಇವತ್ತು ಪರಿಸರದಲ್ಲಿ ಸಿಗ್ತಕ್ಕಂತಹ ವಸ್ತುಗಳನ್ನು ತನ್ನ ಸ್ವಾರ್ಥಕ್ಕಾಗಿ ಏನು ಬಳಕೆ ಮಾಡ್ಕೊಂಡಿದ್ದಾನೆ, ಆ ಬಳಕೆಯ ಮಾಡ್ಕೊಂಡಿದ್ದ ಪರಿಣಾಮ ಮುಂದೆ ಏನಾಗ್ಬೋದು ಅಂತಕ್ಕಂಥದ್ದು ನೋಡಿ. ಸೂರ್ಯನಲ್ಲಿ ನೇರಳಾತೀತ ಕಿರಣಗಳಿಂದ ಇವತ್ತು ಅನೇಕ ಚರ್ಮ ರೋಗಗಳು ಬರ್ತಾ ಇದೆ, ಮತ್ತು ಇವತ್ತಿನ ಅನೇಕ ರೋಗಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಮತ್ತು ಅನುಭವಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಮನುಷ್ಯನ ಒಂದು ಕೃತಕತೆಯ ಒಂದು ಜಾಲದಲ್ಲಿ ಒಂದು ಜಗತ್ತು ಸೇರ್ಕೊಂಡಿದೆ. ಅದರಿಂದ ಹೊರಗಡೆ ಬರಲಿಕ್ಕೆ ಜೇಡದ ಬಲೆಯ ಹಾಗೆ ನಿರ್ಮಾಣ ಆಗಿದೆ. ಆ ಮನುಷ್ಯ ಅದರಲ್ಲಿ ಸಿಗಾಕೊಂಡಿದ್ದಾನೆ. ಅದರಿಂದ ಹೊರಗಡೆ ಬಿಡಿಸ್ಕೊಂಡು ಬರಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಆದರೂ ಕೂಡ ಇವತ್ತು ಪ್ರಯತ್ನವನ್ನು ಮಾಡಬೇಕು. ಆದರೆ ಇವತ್ತು ಮನುಷ್ಯ ಒಂದು ಭ್ರಮೆಯಲ್ಲಿ ಜೀವಿಸ್ತಾ ಇದೆ. ಭ್ರಮೆ ಅಂತಂದರೆ ಅವನ ಒಂದು ಯೋಚನೆ ಮಾಡುವಂತಹ ಮನೋಭಾವದಲ್ಲಿ ಬದಲಾವಣೆಗಳು ಆಗ್ತಾ ಇಲ್ಲ ಅನ್ನೋ ಮಟ್ಟಿಗೆ ಹಿಂದಿನ ಒಂದು ಅಂಶಗಳನ್ನು, ಮೌಲ್ಯಗಳನ್ನು ಗಾಳಿಗೆ ತೂರಿ ಅವನ ಸ್ವಾರ್ಥಕ್ಕಾಗಿ ಒಂದು ಮುಂದಿನ ಆಲೋಚನೆಗಳನ್ನು ಬಿಟ್ಟು ಇವತ್ತಿಂದ ಅಷ್ಟೇ ಯೋಚನೆ ಮಾಡುವಂತಹ ಕ್ರಿಯೆಗೆ ಅವನು ಒಳಗಾಗ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಮುಂದಿನ ಒಂದು ಜೀವನವನ್ನು ರೂಪಿಸಿಕೊಳ್ಳುವ ಸಲುವಾಗಿ ಇಂದು ಇಟ್ಟುಕೊಳ್ಳುವ ಒಂದು ಸ್ವಭಾವವನ್ನು ನಾವು ಹಿಂದಿನ ಕಾಲದ ಜನರಲ್ಲಿ ನಾವು ಕಾಣ್ತೀವಿ ಮಕ್ಕಳೇ. ಆದರೆ ಇವತ್ತು ಮನುಷ್ಯ ಸ್ವಾರ್ಥಿಯಾಗಿ
ತನಗೆ ಇವತ್ತಿನ ದಿವಸ ಅಷ್ಟೇ ಯೋಚನೆ ಮಾಡಿಕೊಂಡು ಮುಂದಿನ ಪೀಳಿಗೆಯ ಬಗ್ಗೆ ಯಾವುದೇ ಯೋಚನೆಯನ್ನ ಮಾಡದೇ ಇರುವಂತಹ ಮಟ್ಟಿಗೆ ಅವನ ಯೋಚನೆಗಳು ಬದಲಾವಣೆ ಆಗಿದ್ದಾವೆ ಅಂತಕ್ಕಂಥದ್ದು. ಹಾಗೆ ಇವತ್ತು ಪರಿಸರವೇ ಇವತ್ತು ಮನುಷ್ಯನನ್ನ ಒಂದು ತೀಡುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಖಂಡಿತವಾಗಲೂ ಕೂಡ ಪರಿಸರಕ್ಕೆ ಆ ಶಕ್ತಿ ಇದೆ. ಮಣ್ಣಿನ ಸತ್ವವೇ ಅಂತದ್ದು ಅಂತ ಹೇಳಿ ಮನುಷ್ಯನನ್ನ ಬದಲಾವಣೆ ಮಾಡಲಿಕ್ಕೆ ನಿಸರ್ಗದತ್ತವಾಗಿ ಇವತ್ತೇನು ಗತಿಸ್ತಾ ಇದೆ ಘಟನೆಗಳು ಇವೇ ಕಾರಣೀಭೂತರು. ಇವತ್ತು ಕೂಡ ಮನುಷ್ಯ ಅದನ್ನ ತಿದ್ದಿಕೊಡ್ಲಿಲ್ಲ ಅಂತಂದ್ರೆ ಯಾವತ್ತೂ ಕೂಡ ಅವನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಒಂದು ಪ್ರೇಮ, ಪ್ರೀತಿ, ವಿಶ್ವಾಸ, ಸಹಬಾಳ್ವೆ ಇವೆಲ್ಲ ಮೌಲ್ಯಗಳು ಕೂಡ ವಾತಾವರಣದಲ್ಲಿದೆ, ನಿಸರ್ಗದಲ್ಲಿದೆ. ಹಾಗಾಗಿ ಮನುಷ್ಯ ಎಂಥ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ಖಂಡಿತ ಆಗಲೂ ಕೂಡ ಒಂದು ಹೆದರುವ ಅವಶ್ಯಕತೆ ಇಲ್ಲ. ಮುಂದೊಂದು ದಿನ ಒಂದು ಪರಿಸರವನ್ನು ಮನುಷ್ಯನೇ ಸರಿ ಮಾಡಿಕೊಳ್ಳುವ ಪರಿಸ್ಥಿತಿ ಬರ್ತಾ ಇದೆ ಅಂತೇಳಿ ಅದಕ್ಕಾಗಿ ಇವತ್ತು ಏನು ವಾತಾವರಣದಲ್ಲಿ ಇರ್ತಕ್ಕಂತಹ ಘಟನೆಗಳನ್ನು ಅದಕ್ಕೆಲ್ಲವೂ ಕೂಡ ಕಾರಣೀಭೂತ ಮನುಷ್ಯನೇ ಅಂತಕ್ಕಂಥ ವಿಚಾರವನ್ನು ಪ್ರಸ್ತುತ ಶ್ರೀಮತಿ ಬಿ.ಟಿ. ಲಲಿತಾ ನಾಯಕ್ ಅವರು ಭರವಸೆ ಅಂತಕ್ಕಂಥ ಪದ್ಯವನ್ನು ಅದರ ಒಂದು ಶೀರ್ಷಿಕೆ ಅಡಿಯಲ್ಲಿ ನಿಮಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳಿಗೆ ನೀವು ಕಲಿಬೇಕು ಚಟುವಟಿಕೆ ಮೂಲಕ ಅಂತಂದ್ರೆ ನೋಡಿ, ಈ ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯನ್ನ ನೀವು ಪದ್ಯವನ್ನು ಅರ್ಥ ಮಾಡಿಕೊಂಡು ಬರೀಬೇಕು ಅಂತಕ್ಕಂಥದ್ದು. ಹಾಗೆ ಶ್ರೀಮತಿ ಬಿ.ಟಿ. ಲಲಿತಾ ನಾಯಕ್ ಅವರ ಕವಿಕಾಲ ಕೃತಿಯ ಪರಿಚಯವನ್ನ ನೀವು ವಾಕ್ಯ ರೂಪದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಕಲಿತು ಬರೀಬೇಕು ಮಕ್ಕಳೇ. ಇಷ್ಟು ವಿಚಾರವನ್ನ ಪ್ರಸ್ತುತ ಕವನದ ಮೂಲಕ ನಾವು ತಿಳ್ಕೊಂಡ್ವಿ. ಮುಂದಿನ ಒಂದು ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿದರೊಳಗೊಂದು ಕುಕಿಲರಾಗ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿದರೊಳಗೊಂದು ಕುಕಿಲರಾಗ. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೇ. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೇ. ಪಾನ ಸಂಚಾರಿಣಿಯೇ ಅನುಭವದ ಹೊಂಗಣಿ ಲೋಕವಾರ್ತೆಯದೇನು ಅರುಹೇ. ಪಾನ ಸಂಚಾರಿಣಿಯೇ ಅನುಭವದ ಹೊಂಗಣಿ ಲೋಕವಾರ್ತೆಯದೇನು ಅರುಹೇ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ
ಮನುಜ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ. ಪ್ರಕೃತಿಯ ಸಿರಿ ಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ.